ಜೊತೆಗೆ ಕೂತ್ಕೊಳ್ಳೋದು ಬೇಡ, ನಾವು ಯೇಸು ಜೊತೆ ಕೂತ್ಕೊಳ್ಳೋಣ. ನಾವು ನಮ್ಮ ಜೊತೆಗೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮದೇ ಯೋಚನೆ ಬರ್ತಾ ಇರುತ್ತೆ. ಸೆಲ್ಫ್ ಸೆಂಟರ್ಡ್ ಥಾಟ್ಸ್ ಅಂತ ಹೇಳ್ತೀವಿ. ಸ್ವಾರ್ಥ ಭರಿತವಾದ ಅನೇಕ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಯೇಸು ಜೊತೆ ಕೂತ್ಕೊಂಡ್ರೆ ಲಾಭ ಏನು ಕೇಳಿದರೆ ಸ್ವರ್ಗೀಯ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ. ಆದ್ದರಿಂದ ನಾವು ಯಾವಾಗಲೂ ಅವ್ರ ಜೊತೆ ಕೂತ್ಕೋಬೇಕು. ನೀವು ನೋಡಬೇಕಾದ್ರೆ ಯಾರಾದರೂ ಇಬ್ಬರು ಮನುಷ್ಯರ ಜೊತೆ ಕೂತ್ಕೊಳ್ಳಿ, ಏನು ಮಾತುಕತೆ ಬರುತ್ತೆ? ಎಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದೆ, ಸ್ವಾರ್ಥಕ್ಕೆ ಸಂಬಂಧಪಟ್ಟಿದ್ದೆ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದೆ, ಹೌದಾ? ನಾವೀಗ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲೆಲ್ಲ ಇರೋದ್ರಿಂದ ನಾವು ಸ್ವಲ್ಪ ಪ್ರೇಯರ್ ಟೈಮಿಗೆ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ 1 ಗಂಟೆ ಸ್ವಲ್ಪ ದೇವರ ವಿಷಯ ಮಾತಾಡ್ತೀವಿ. ಆಮೇಲೆ ಮಿಕ್ಕಿದ್ದು 8 ಗಂಟೆ 10 ಗಂಟೆ ಮಾತಾಡೋದು ಪೂರ್ತಿ ಸ್ವಾರ್ಥದ್ದೇ. ಕರೆಕ್ಟಾ? ನಾನು ನೋಡಿರೋದು ಆ ಥರ. ನೀವು ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಾನು ನೋಡಿರೋದು ಹೇಳಬೇಕಲ್ಲ, ಅದೇ ನಡೀತಾ ಇರೋದು. ಮನುಷ್ಯರ ಜೊತೆ ಕೂತ್ಕೊಂಡಾಗ ಒಂದು ತಿಳ್ಕೋಬೇಕು, ಅವರೆಷ್ಟಂದರೂ ಮನುಷ್ಯರೇ. ಗಂಡ ಆದರೂ ಅಷ್ಟೇ, ಹೆಂಡತಿ ಆದರೂ ಅಷ್ಟೇ, ಎಷ್ಟೇ ಒಳ್ಳೆ ಮನುಷ್ಯ ಆದರೂ ಅಷ್ಟೇ, ಮನುಷ್ಯರ ಜೊತೆ ಕೂತ್ಕೊಂಡಾಗ ಮಾನಸಿಕವಾದ ಮಾತುಗಳೇ ಬರುತ್ತೆ. ಅದು ನಮ್ಮ ಜೀವನವನ್ನು ಬದಲಾಯಿಸೋದಕ್ಕಿಂತ ಹಾಳು ಮಾಡಿ ಹಾಕತ್ತೆ. ನೋಡಿ, ಯೇಸು ಸ್ವಾಮಿ ಕೂಡ ಪ್ರತಿದಿನ ಮನುಷ್ಯರಿಂದ ದೂರ ಇರ್ತಾಯಿದ್ರು. ಅವ್ರ ಶಿಷ್ಯರ ಜೊತೆಗೆ ಸಮಯ ಕಳೀತಾ ಇದ್ದರು. ಆದರೂ ಕೂಡ ಕೆಲವೊಮ್ಮೆ ಅನೇಕ ಬಾರಿ ನಾವು ನೋಡ್ತೀವಿ ಅವರು ಸಪ್ರೇಟಾಗಿ ಹೋಗ್ತಾಯಿದ್ರು, ಎಲ್ಲರಿಂದ ದೂರ ಹೋಗ್ತಾಯಿದ್ರು, ಮನುಷ್ಯರ ಜೊತೆಗೆ ಸೇರ್ತಾ ಇರಲಿಲ್ಲ. ಅದರಿಂದ ಲಾಭ ಏನು ಕೇಳಿದರೆ, ದೇವರ ಜೊತೆಯಲ್ಲಿ ನಾವು ಕುಳಿತುಕೊಂಡಾಗ ಸ್ವರ್ಗೀಯವಾದ ವಿಷಯಗಳು ನಮಗೆ ಸಿಗುತ್ತೆ. ನಮಗೆ ಯಾಕೆ ಸ್ವರ್ಗೀಯವಾದ ವಿಷಯಗಳು ಸಿಗ್ತಾ ಇಲ್ಲ ಅಂದರೆ ನಾವು ಮನುಷ್ಯರ ಜೊತೆಗೆ ಸಮಯ ಕಳೀತಾ ಇದ್ದೀವಿ. ಅದರಿಂದ ಇಲ್ಲಿ ಈ ಒಂದು ಆರಾಧನೆ ವೇಳೆಯಲ್ಲಿ ನಾವು ನಮ್ಮ ಜೊತೆಗೆ ಕೂತ್ಕೊಳ್ಳೋದು ಬೇಡ, ನಾವಾಗೆ ಕೂತ್ಕೊಳ್ಳೋದು ಬೇಡ. ನಾನು ನಂದು ಯಾವುದು ಬೇಡ, ಬಿಟ್ಟು ಯೇಸು ಜೊತೆ ಕೂತ್ಕೊಳ್ಳೋಣ. ವೆನ್ ಯು ಆರ್ ಸಿಟ್ಟಿಂಗ್ ವಿತ್ ಜೀಸಸ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಹೆವನ್ಲಿ ಥಿಂಗ್ಸ್, ಸ್ವರ್ಗೀಯವಾದವುಗಳು. ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಕೊಲೊಸಿಯನ್ಸ್ ಚಾಪ್ಟರ್ 3 ವರ್ಸ್ 1. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ಸೊ ಇಫ್ ಯು ಹ್ಯಾವ್ ಬಿನ್ ರೈಸ್ಡ್ ವಿತ್ ಕ್ರೈಸ್ಟ್, ಸೀಕ್ ದ ಥಿಂಗ್ಸ್ ದಟ್ ಆರ್ ಅಬೌವ್. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿದ್ದೀರಾ? ಯೇಸು ಕ್ರಿಸ್ತರು ಸತ್ತವರೊಳಗಿಂದ ಪುನರುತ್ಥಾನ ಹೊಂದಿದಾಗ ಆ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂಡ ದೇವರು ಪುನರುತ್ಥಾನಗೊಳಿಸಿದ್ದಾರಾ? ಅದೇನಾ ನಮ್ಮ ವಿಶ್ವಾಸ? ಹೌದಾ? ಹಾಗಾದರೆ ಯೇಸು ಕ್ರಿಸ್ತರೊಂದಿಗೆ ನೀವು ನಿಜವಾಗಲೂ ಪುನರುತ್ಥಾನ ಹೊಂದಿರೋರಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ವೆರಿ ಇಂಪಾರ್ಟೆಂಟ್. ಇದು ಕೇವಲ ಒಂದು ಧ್ಯಾನದ ಸಮಯದಲ್ಲಿ, ಆರಾಧನೆ ಸಮಯದಲ್ಲಿ, ಪ್ರಾರ್ಥನೆ ಸಮಯದಲ್ಲಿ ಮಾತ್ರ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ ಅಲ್ಲ ಈ ವಾಕ್ಯದ ಅರ್ಥ. ನಮ್ಮ ಜೀವನದಲ್ಲಿ ನಾವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿದ ಕ್ರೈಸ್ತ ವಿಶ್ವಾಸಿಗಳಾದರೆ ನಾವು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಟ್ಟು ಬದುಕಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಭೂಲೋಕದ ವಿಷಯ ಅಲ್ಲ. ಭೂಲೋಕದ ವಿಷಯ ಯಾರಿಗೆ ಸಂಬಂಧಪಟ್ಟಿದ್ದು? ಸೈತಾನಿಗಲ್ಲ, ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದದೇ ಇರತಕ್ಕಂಥ ಡಮ್ಮಿ ವಿಶ್ವಾಸಿಗಳಿಗೆ. ಅವ್ರನ್ನ ವಿಶ್ವಾಸಿಗಳಂತ ಕರ್ಕೊಬಿಡ್ತಾರೆ ಅವರು, ಅದಕ್ಕೆ ಡಮ್ಮಿ ಅಂತ ಹೇಳಿದ್ದು ನಾನು. ಇವತ್ತು ನಾವು ಎಲ್ಲರನ್ನೂ ವಿಶ್ವಾಸಿಗಳಂತಲೇ ಕರಿತೀವಲ್ವಾ? ಈಗ ನಿಮ್ಮೆಲ್ಲರನ್ನೂ ಏನು ಅಂತ ಕರೆಯೋದು? ವಿಶ್ವಾಸಿಗಳು ಅಲ್ವಾ? ಎಲ್ಲ ಕ್ರೈಸ್ತ ಚರ್ಚ್ಗಳಲ್ಲಿರೋರನ್ನ ಏನಂತ ಕರಿತೀವಿ? ವಿಶ್ವಾಸಿಗಳು. ಅದು ಸ್ವಲ್ಪ
ವಿಶೇಷವಾದ ರೀತಿಯಲ್ಲಿ ನಾನು ಹೇಳೋದೆ ಅಷ್ಟೇ, ಡಮ್ಮಿ ವಿಶ್ವಾಸಿಗಳೇ. ಆದರೆ ಡಮ್ಮಿ ಯಾರು ಕೇಳಿದರೆ, ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನರಾಗದೇ ಇದ್ದರೂ ಅವರು ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದಾರೆ. ಹೇಗೋ ಆ ಥರ ಎಲ್ಲ ಆಗ್ಲಿಕ್ಕೆ ಆಗೋದಿಲ್ಲ, ಬಟ್ ಆಗಿಬಿಟ್ಟಿದ್ದಾರೆ. ಜನ ಗುರುತಿಸೋದು ನಮ್ಮನ್ನು ಏನಂತ? ಕ್ರೈಸ್ತ ಧರ್ಮದಲ್ಲಿ ಇರೋದರಿಂದ ನಮ್ಮನ್ನು ಕ್ರೈಸ್ತರು ಅಂತಲೇ ಗುರುತಿಸ್ತಾರೆ. ಜನ ಗುರುತಿಸಿ ಏನು ಲಾಭ? ಏನೂ ಲಾಭ ಇಲ್ಲ. ದೇವರು ಗುರುತಿಸ್ಬೇಕು ನಮ್ಮನ್ನು, ದೇವರು ನಮ್ಮನ್ನು ಗುರುತಿಸಬೇಕು. ಆ ನತಾನಿಯಲ್ನನ್ನು ನೋಡಿ ಯೇಸು ಗುರುತಿಸಿದರು, ಇವನು ನಿಜವಾದ ಇಸ್ರಾಯೇಲ, ಇವನಲ್ಲಿ ಕಪಟ ಇಲ್ಲ. ಅಲ್ಲಿ ಬಾಕಿ ಇದ್ದವ್ರು ಯಾರು ಇಸ್ರಾಯೇಲರು ಅಲ್ವಾ? ಯೇಸುವಿನ ಜೊತೆಗಿದ್ದ ಸುಮಾರು ಜನರು ಇದ್ರಲ್ವಾ, ಅವರು ಯಾರು ಇಸ್ರಾಯೇಲರಾಗಿರಲಿಲ್ವಾ? ಅವರೆಲ್ಲರೂ ಇಸ್ರಾಯೇಲ್ರೇ, ಆದರೆ ಕಪಟ ಇತ್ತು. ಯೇಸು ಸ್ವಾಮಿಗೆ ಹೃದಯ ಕಾಣಿಸುತ್ತೆ, ನಾವೆಲ್ಲರೂ ವಿಶ್ವಾಸಿಗಳೇ, ಆದರೆ ಕಪಟ ವಿಶ್ವಾಸಿಗಳಿದ್ದೀವಿ, ಕಪಟ ಇಲ್ಲದೆ ಇರುವ ವಿಶ್ವಾಸಿಗಳು ಇದ್ದೀವಿ. ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ಯೇಸು ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಯಾಕೆ ಈ ಕಪಟ ವಿಶ್ವಾಸಿಗಳಾಗಿ ಬದುಕ್ತಾ ಇದ್ದೀವಿ ಅಂದರೆ, ನಾವು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಇಲ್ಲದೆ ಬರೀ ಲೋಕದ ವಿಷಯದಲ್ಲಿ ಗಮನ ಇಟ್ಟು ಬದುಕೋದ್ರಿಂದನೇ ಕಪಟ ವಿಶ್ವಾಸಿಗಳಾಗೋದು. ಕಪಟ ವಿಶ್ವಾಸಿಗಳಂದರೆ ಬೇರೆ ಥರ ಅಲ್ಲ, ಅವರು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿದ್ದೀವಿ ಅಂತ ತಿಳ್ಕೊಂಡು ವಿಶ್ವಾಸಿಗಳಾಗಿ ಇರ್ತಾರೆ. ಬಟ್ ಇನ್ ರಿಯಾಲಿಟಿ ದೇ ಆರ್ ನಾಟ್ ಬಿಲೀವರ್ಸ್. ದೇ ಥಿಂಕ್ ದಟ್ ದೇ ಆರ್ ಬಿಲೀವರ್ಸ್. ಅವ್ರು ಅಂದ್ಕೊಂಡಿದ್ದಾರೆ ಅವರು ವಿಶ್ವಾಸಿಗಳು ಅಂತ. ಅವ್ರ ವಿಶ್ವಾಸಿಗಳು ಹೌದಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಅವ್ರ ಆಲೋಚನೆಯಿಂದ ಗೊತ್ತಾಗುತ್ತೆ. ಅವ್ರ ಆಲೋಚನೆ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಬಟ್ ನಾನು ವಿಶ್ವಾಸಿ ಹೌದು ಅಲ್ಲೋ ಅಂತ ನನಗೆ ತಿಳ್ಕೊಬೋದು. ಹೇಗೆ ಅಂದರೆ, ನನ್ನ ಆಲೋಚನೆ ಯಾವ ಕಡೆಗಿದೆ? ಸ್ವರ್ಗೀಯ ವಿಷಯಗಳ ಕಡೆಗೆ, ಮೇಲಿನವುಗಳ ಕಡೆಗೆ, ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಕಡೆ ನನ್ನ ಆಲೋಚನೆಗಳಿದೆಯೋ, ಅಥವಾ ನನಗೆ ಸಂಬಂಧಪಟ್ಟಿದ್ದು, ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಕ್ಕಳು, ತಿನ್ನುವುದು ಏನು, ಕುಡಿಯುವುದು ಏನು, ಉಡುವುದು ಏನು, ಇದೇ ಯೋಚನೆನಾ? ಇದು ಲೋಕಕ್ಕೆ ಸಂಬಂಧಪಟ್ಟಿದ್ದು. ಯೇಸು ಕ್ರಿಸ್ತನೊಂದಿಗೆ ಪುನರುತ್ಥಾನ ಹೊಂದದೇ ಇರ್ತಕ್ಕಂಥವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲ. ಅವ್ರದ್ದು ಆಲೋಚನೆ ಅದೇನೆ. ಅವ್ರು ಬೇಕಾದರೆ ಸಂಡೇ ಎಲ್ಲ ಚರ್ಚಿಗೆಲ್ಲ ಬರ್ತಾರೆ. ಆದರೆ ಬೈಬಲ್ ಹೇಳುತ್ತೆ, ನೀನು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡು. ಸ್ವರ್ಗೀಯ ವಿಷಯ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ, ಸ್ವರ್ಗ ಸಾಮ್ರಾಜ್ಯದ ವಿಷಯ. ಕ್ರಿಸ್ತ ಯೇಸು ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ನಾವು ಯೇಸು ಕ್ರಿಸ್ತನಲ್ಲಿ ಅವರೊಂದಿಗೆ ಮರಣ ಹೊಂದಿದ್ದೇವೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. You have died with Christ Jesus. Your life is hidden with Christ in God. ನಾನು ಅದನ್ನು ಹೇಳಿದ್ನಲ್ವಾ, ಯೇಸು ಕ್ರಿಸ್ತನ ಹೃದಯದೊಳಗಡೆ ನಾನಿದ್ದೇನೆ. ಯೇಸುವಿನ ಹೃದಯ ತಂದೆ ದೇವರಲ್ಲಿದೆ. God's heart is Jesus and you are inside that heart. You are in Christ. ಅಲ್ಲಿದ್ದು, ಅಪ್ಪನ ಹೃದಯದಲ್ಲಿದ್ದು ನಾವೇನು ಮಾಡಬೇಕು ಅಂದರೆ, ಆ ಹೃದಯವನ್ನು ತಿಳ್ಕೊಬೇಕಾ, ಲೋಕನ ತಿಳ್ಕೊಬೇಕಾ? ಯೇಸುವಿನ ಹೃದಯದ ಒಳಗಡೆ ನಾನಿದ್ದು, ಅಥವಾ ದೇವರ ಹೃದಯದ ಒಳಗಡೆ ನಾನಿದ್ದು, ಐ ಹ್ಯಾವ್ ಟು ನೋ ದಟ್ ಹಾರ್ಟ್, ಆರ್ ಐ ಹ್ಯಾವ್ ಟು ನೋ ದಿಸ್ ವರ್ಲ್ಡ್. ಬೀಯಿಂಗ್ ಇನ್ ದ ಹಾರ್ಟ್ ಆಫ್ ಗಾಡ್, ದೇವರ ಹೃದಯದ ಒಳಗಡೆ ನಾನಿದ್ದು, ಆ ಹೃದಯವನ್ನು ನಾನು ಅರ್ಥ ಮಾಡ್ಕೋಬೇಕಾ, ಅಥವಾ ಲೋಕವನ್ನು ತಿಳ್ಕೋಬೇಕಾ, ಲೌಕಿಕವಾದವುಗಳ ಬಗ್ಗೆ ಚಿಂತಿಸಬೇಕಾ? ದಟ್ ಈಸ್ ಫೂಲಿಶ್ನೆಸ್. ಅದೊಂದು ದೊಡ್ಡ ಮೂರ್ಖತನ. ಯಾವ ರೀತಿಯಲ್ಲಿ ಅಂದರೆ, ಒಂದು ಹೋಟೆಲ್ಗೆ ಹೋಗ್ತೀರಿ, ಆ ಹೋಟೆಲ್ನಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಅಲ್ಲಿ ಏನು ಬೇಕಾದರೂ ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು, ನೀವೇನು ಪೇಮೆಂಟ್ ಮಾಡಲಿಕ್ಕಿಲ್ಲ. ನೋ ನೀಡ್ ಟು ಪೇ. ಯು ಆರ್ ಸಿಟ್ಟಿಂಗ್ ಇನ್ಸೈಡ್ ದ ಬೆಸ್ಟ್ ಹೋಟೆಲ್. ಒಂದು ಬೆಸ್ಟ್ ಹೋಟೆಲಲ್ಲಿ ಕೂತ್ಕೊಂಡಿದ್ದೀರಿ, ತುಂಬ ವೆರೈಟೀಸಲ್ಲಿ ಮಾಡಿಟ್ಟಿದ್ದಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಒಂದು ಒಳ್ಳೆ ಹೋಟೆಲಲ್ಲಿ ಕೂತ್ಕೊಂಡಿದ್ದೀರಿ, ತುಂಬ ರೀತಿಯ ಅಡುಗೆ ಮಾಡಿಟ್ಟಿದ್ದಾರೆ.
ನೀವು ಹಣ ಕೊಡುವ ಅವಶ್ಯಕತೆ ಇಲ್ಲ. ಉಚಿತವಾಗಿ ಫ್ರೀಯಾಗಿ ನೀವು ಎಷ್ಟು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ತಿನ್ಬೋದು. ನೀವೀಗ ಅಂಥ ಜಾಗದಲ್ಲಿ ಕೂತ್ಕೊಂಡಿದ್ದೀರಿ. ಅಲ್ಲಿ ಕೂತ್ಕೊಂಡು ಅಯ್ಯೋ ನನಗೆ ಹಸಿವು ಆಗ್ತಾಯಿದೆ, ಅಯ್ಯೋ ನನಗೆ ಹಸಿವೆ ಆಗ್ತಾಯಿದೆ, ಅಯ್ಯೋ ನನಗೆ ಬಾಯಾರಿಕೆ ಆಗ್ತಾಯಿದೆ, ಅಯ್ಯೋ ನನಗೆ ಬಾಯಾರಿಕೆ ಆಗ್ತಾಯಿದೆ, ಏನು ಮಾಡೋದು ನೋಡಿ ಅಲ್ಲಿ ದಾರಿ ಮೇಲೆ ಎಲ್ಲರೂ ಎಷ್ಟು ತಿಂತಾ ಇದ್ದಾರೆ, ಅಲ್ಲೆಲ್ಲರೂ ಕುಡಿತಾ ಇದ್ದಾರೆ ಅಂತ ನೀವು ಅಲ್ಲಿ ಇಲ್ಲಿ ಇರೋರನ್ನ ನೋಡ್ತಾ ಹಸಿವು ಆಗ್ತಾಯಿದೆ ಅಂತ ತಿನ್ನೋದ್ರ ವಿಷಯದಲ್ಲಿ ಕೊರಗ್ತಾ ಇದ್ದರೆ ನೀವು ಬುದ್ಧಿವಂತರಾಗ್ತೀರಾ ಮುಟ್ಟಾಳರಾಗ್ತೀರಾ? ನೀವೇ ಹೇಳಿ. ಹಾಂ, ಏನಾಗ್ತೀರಾ? ಶತಮುಟ್ಟಾಳರಾಗ್ತೀರಿ. ಯಾಕೆ ಅಂದರೆ ಫ್ರೀಯಾಗಿ ನಿಮಗೆ ಇಷ್ಟ ಬಂದಿದ್ದು ತಿನ್ನಲಿಕ್ಕೆ ಬೇಕಾದ ಒಳ್ಳೆ ರುಚಿಕರವಾದ ಭೋಜನ ಪಾನೀಯ ಎಲ್ಲ ಅಲ್ಲೇ ನಿಮ್ಮ ಕಣ್ಮುಂದೆ ಇದೆ. ₹1 ಕೊಡೋದು ಬೇಡ, ಎತ್ಕೊಂಡು ಬೇಕಾಗಿದ್ದು ತಿನ್ನೋದು ಬಿಟ್ಬಿಟ್ಟು, ಏನು ಬೇಕೋ ಅದನ್ನು ಹುಡುಕಿ ತಿನ್ನೋದು ಬಿಟ್ಬಿಟ್ಟು ಅಲ್ಲಿ ಯಾರೋ ತಿಂತಾ ಇದ್ದಾರೆ, ಇಲ್ಲಿ ಯಾರೋ ತಿಂತಾ ಇದ್ದಾರೆ, ಅವರೆಲ್ಲ ತಿನ್ಕೊಂಡಿದ್ದು ಎಂಥ ಫೂಲಿಶ್ನೆಸ್. ಅಥವಾ ನನಗೇನೂ ಇಲ್ಲ ತಿನ್ನಲಿಕ್ಕೆ, ಏನು ಮಾಡೋದು, ಹಸಿವೆ ಆಗ್ತಾಯಿದೆ ಅಂದರೆ ದಟ್ ಈಸ್ ಫೂಲಿಶ್ನೆಸ್. ನೀನು ಎಲ್ಲಿದೆಯಾ? ಯೇಸು ಕ್ರಿಸ್ತನಲ್ಲಿ ನಿನ್ನ ಜೀವ ಮರೆಯಾಗಿ ಪಿತನ ಹೃದಯದ ಒಳಗಡೆ ಇದೆಯಾ? ಹಾಗಿರುವಾಗ ನಿನಗೆ ಹೇಳಲಿಕ್ಕಾಗುತ್ತಾ, ಅಯ್ಯೋ ನನಗೆ ಶಾಂತಿನೇ ಇಲ್ಲ, ಅಯ್ಯೋ ನನಗೆ ನೆಮ್ಮದಿನೇ ಇಲ್ಲ, ಯಾಕೋ ಅಯ್ಯೋ ಜೀವನದಲ್ಲಿ ಯಾಕೋ ಒಂದು ಆರಾಮಿಲ್ಲ. ಆರಾಮಂದರೆ ಒಳಗಡೆ ಒಂದು ಸ್ವಸ್ಥತೆ ಇಲ್ಲ, ಒಂದು ವಿಶ್ರಾಂತಿ ಇಲ್ಲ, ಒಂದು ಶಾಂತಿ ಇಲ್ಲ, ಯಾಕೋ ನೆಮ್ಮದಿ ಇಲ್ಲ, ಯಾಕೋ ತುಂಬ ಟೆನ್ಷನ್, ಯಾಕೋ ತುಂಬ ಭಯ, ಯಾಕೋ ನನಗೆ ಅವ್ರನ್ನೆಲ್ಲ ಕ್ಷಮಿಸಲಿಕ್ಕೆ ಆಗ್ತಾಯಿಲ್ಲ, ಬಿಟ್ಟು ಕೊಡಲಿಕ್ಕೆ ಆಗ್ತಾಯಿಲ್ಲ, ಶರಣಾಗಲಿಕ್ಕೆ ಆಗ್ತಾಯಿಲ್ಲ, ಯಾಕೋ ನನಗೆ ಕೆಟ್ಟದನ್ನು ಬಿಡೋಕ್ಕೆ ಆಗ್ತಾಯಿಲ್ಲ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸಮಸ್ಯೆ ಏನು ಗೊತ್ತಾ? ದೇವರ ಹೃದಯದೊಳಗಡೆ ಇದ್ದೀವಿ, ಆ ಹೃದಯನ ಅರ್ಥ ಮಾಡ್ಕೊಂಡಿಲ್ಲ. ಕ್ರಿಸ್ತನಲ್ಲಿ ಇದ್ದೀವಿ, ಹೌದು, ಕ್ರಿಸ್ತನನ್ನು ಅರ್ಥ ಮಾಡ್ಕೊಂಡಿಲ್ಲ. ದಟ್ ಈಸ್ ವರ್ಸ್ಟ್ ಥಿಂಗ್. ಬೀಯಿಂಗ್ ಇನ್ ಕ್ರೈಸ್ಟ್ ಆ್ಯಂಡ್ ನಾಟ್ ನೋಯಿಂಗ್ ದ್ಯಾಟ್ ಕ್ರೈಸ್ಟ್ ಈಸ್ ವರ್ಸ್ಟ್ ಥಿಂಗ್. ಕ್ರಿಸ್ತನಲ್ಲಿ ಇದ್ದು, ದೇವರ ಹೃದಯದಲ್ಲಿ ಇದ್ದು, ಆ ಹೃದಯವನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ದೇವರ ಹೃದಯ ಆ ಯೇಸು ಕ್ರಿಸ್ತನಲ್ಲಿ ನಾನಿದ್ದು ಆ ಯೇಸು ಕ್ರಿಸ್ತನನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಆ ತಂದೆ ದೇವರ ಹೃದಯವನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ನನ್ನಂಥ ಅಯೋಗ್ಯನು ಬೇರೆ ಯಾರೂ ಇಲ್ಲ ಎಂದೇ ನಾನು ಒಪ್ಕೊಳ್ತೀನಿ. ಅರ್ಥ ಮಾಡ್ಕೊಂಡಿದ್ರೆ, ಆ ಹೃದಯವನ್ನು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ಸಮಾಧಾನ ಅಲ್ಲೇ ಇದೆ. ಸಮಾಧಾನ ಹುಡುಕಲ್ಲ, ಸಮಾಧಾನ ಅಲ್ಲೇ ಇದೆ. ವೇರ್ ಈಸ್ ಪೀಸ್? ವೇರ್ ದೇರ್ ಈಸ್ ಕ್ರೈಸ್ಟ್ ದೇರ್ ಈಸ್ ಪೀಸ್. ವೇರ್ ದೇರ್ ಈಸ್ ಜಾಯ್? ವೇರ್ ದೇರ್ ಈಸ್ ಕ್ರೈಸ್ಟ್ ದೇರ್ ಈಸ್ ಜಾಯ್. ವೇರ್ ಈಸ್ ಮೈ ಕಂಫರ್ಟ್? ವೇರ್ ಶಾಲ್ ಐ ಗೋ ಫಾರ್ ಮೈ ಕಂಫರ್ಟ್? ವೇರ್ ದೇರ್ ಈಸ್ ಕ್ರೈಸ್ಟ್ ದೇರ್ ಈಸ್ ಕಂಫರ್ಟ್. ಕ್ರಿಸ್ತನೆಲ್ಲಿದ್ದಾನೋ ಅಲ್ಲೇ ನನ್ನ ವಿಶ್ರಾಂತಿ, ಕ್ರಿಸ್ತನೆಲ್ಲಿದ್ದಾನೋ ಅಲ್ಲೇ ನನ್ನ ಸಮಾಧಾನ, ಕ್ರಿಸ್ತನೆಲ್ಲಿದ್ದಾನೋ ಅಲ್ಲೇ ನನ್ನ ಆನಂದ, ಪರಮಾನಂದ. ನಾವು ಹುಡುಕ್ತೀವಿ ಅಲ್ಲಿ ಇಲ್ಲಿ ಎಲ್ಲ. ಎಷ್ಟೋ ಜನ ದೇವರ ಹೃದಯದಲ್ಲಿ ಬಂದಿಲ್ಲ, ಆದ್ದರಿಂದ ಅವರು ಹುಡುಕ್ತಾರೆ, ಅವರಿಗೆ ಸಿಗೋದು ಇಲ್ಲ. ಅವ್ರ ವಿಷಯ ಬಿಡಿ. ಈಗ ನಾನು ಮಾತಾಡ್ತಾ ಇರೋದು ಅವ್ರ ವಿಷಯ ಅಲ್ಲ, ದೇವರ ಹೃದಯದೊಳಗಡೆ ಬಾರದೇ ಇದ್ದವ್ರ ವಿಷಯವಾಗಿ ಅಲ್ಲ ನಾನು ಮಾತಾಡ್ತಾ ಇರೋದು. ದೇವರ ಹೃದಯದೊಳಗಡೆ ಬಂದು ಇದ್ದು ಅದನ್ನು ಅನುಭವಿಸದೆ ನಿರ್ಭಾಗ್ಯರಾಗಿ ಬದುಕ್ತಾ ಇರುವ ಪ್ರತಿಯೊಬ್ಬರ ಬಗ್ಗೆ. ಎಂಥ ಶ್ರೇಷ್ಠವಾದ ಜೀವನ ಕ್ರಿಶ್ಚಿಯನ್ ಲೈಫ್! ವಾಟ್ ಎ ಪ್ರೆಷಿಯಸ್ ಲೈಫ್! ಎಷ್ಟು ಅಮೂಲ್ಯವಾದ ಜೀವನ ಕ್ರೈಸ್ತ ಜೀವನ. ಇದನ್ನು ನಾವು ಅನುಭವಿಸದೆ ಹೋದರೆ ಏನು ಪ್ರಯೋಜನ? ಅದರಿಂದ ಇದು ಅನುಭವಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಈ ಒಂದು ಅರಿವು ನಮಗಾಗಬೇಕು. ಓಕೆ, ಐ ಮಸ್ಟ್ ನೋ ದ ಹಾರ್ಟ್ ಆಫ್ ಗಾಡ್, ನೋಯಿಂಗ್ ಕ್ರೈಸ್ಟ್. ಅನೇಕ ಸಾರಿ ಹೇಳಿದ್ದೀನಿ, ನೋಯಿಂಗ್ ಕ್ರೈಸ್ಟ್ ಈಸ್ ಗ್ರೇಟರ್ ದ್ಯಾನ್ ನೋಯಿಂಗ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ನೋಯಿಂಗ್ ಕ್ರೈಸ್ಟ್ ಈಸ್ ಬೆಟರ್, ಈಸ್ ಬೆಸ್ಟ್. There is nothing more than that. It's best, ultimate than knowing all the best things in this world. ಕ್ರಿಸ್ತನನ್ನು ಅರಿತುಕೊಳ್ಳೋದು ಅದಕ್ಕಿಂತ ಶ್ರೇಷ್ಠವಾಗಿರೋದು, ಅದಕ್ಕಿಂತ ಉತ್ತಮವಾಗಿರೋದು ಬೇರೆ ಯಾವುದೂ ಇಲ್ಲ. ನಿಮಗೆ ನಿಜವಾದ ಆರಾಧನೆ ಏನು ಅಂತ ಗೊತ್ತಾಗಬೇಕಾದ್ರೆ ಹೇಳ್ತೀನಿ ಕೇಳಿ. ವಾಟ್ ಈಸ್ ಟ್ರೂ ವರ್ಷಿಪ್? ಟ್ರೂ ವರ್ಷಿಪ್ ಈಸ್ ನೋಯಿಂಗ್ ಕ್ರೈಸ್ಟ್. Knowing Christ.
ನಮ್ಮ ಈ ಜೀವಿತದಲ್ಲಿ ಕ್ರಿಸ್ತನನ್ನು ಅರಿತುಕೊಳ್ಳುತ್ತಾ ನೀವು ಬದುಕ್ತಿರಲ್ವಾ, ಅದೇ ನಿಜವಾದ ಆರಾಧನೆ. ದಟ್ ಈಸ್ ದ ಟ್ರೂ ವರ್ಷಿಪ್. ಅದಲ್ಲದೆ ನಾವು ಆರಾಧನೆ ಹಾಡೋದಲ್ಲ. ಆರಾಧನೆ ಹಾಡಿ, ತಪ್ಪಲ್ಲ, ಹಾಡಿ, ಅದು ಆರಾಧನೆ ಆಗಲ್ಲ. ನೀನು ಆರಾಧನೆ ಮಾಡ್ದೇನೋ ಆರಾಧನೆ ಹಾಡ್ಬೋದು. ಆರಾಧನೆ ವಿತೌಟ್ ವರ್ಷಿಪಿಂಗ್ ಗಾಡ್ ಯು ಕ್ಯಾನ್ ಸಿಂಗ್ ವರ್ಷಿಪ್ ಸಾಂಗ್ಸ್. ವಿತೌಟ್ ವರ್ಷಿಪಿಂಗ್ ಯು ಕ್ಯಾನ್ ಲೀಡ್ ವರ್ಷಿಪ್. ಯು ಕ್ಯಾನ್ ಬಿ ಎ ವರ್ಷಿಪ್ ಲೀಡರ್ ವಿತೌಟ್ ವರ್ಷಿಪಿಂಗ್ ಗಾಡ್. ನೀನು ವರ್ಷಿಪ್ ಲೀಡರ್ ಆಗ್ಬೋದು ದೇವ್ರನ್ನ ವರ್ಷಿಪ್ ಮಾಡ್ದೇನೆ. ವರ್ಷಿಪ್ ಮಾಡ್ದೇನೆ ಜನರನ್ನು ವರ್ಷಿಪ್ ಲೀಡು ಮಾಡ್ಬೋದು. ಇವತ್ತು ಕರಿಸ್ಮ್ಯಾಟಿಕಲ್ಲಿ ಹೆಚ್ಚು ನಡೀತಾ ಇರೋದು, ಹೆಚ್ಚಾಗಿ ನಡೀತದೆ ಅದೇನೆ. ದೆನ್ ವಾಟ್ ಈಸ್ ವರ್ಷಿಪ್? ಹಾಗಾದರೆ ಆರಾಧನೆ ಏನು? ನೋಡಿ, ಆರಾಧನೆ ಏನು ಅಂತ ಕಲಿಬೇಕಾದ್ರೆ ಯೇಸುನ್ ನೋಡಿ. ಡೋಂಟ್ ಲುಕ್ ಎಟ್ ಎನಿ ವರ್ಷಿಪ್ ಲೀಡರ್ಸ್ ಇನ್ ದ ವರ್ಲ್ಡ್. ಲುಕ್ ಎಟ್ ಜೀಸಸ್. ಹಿ ಈಸ್ ದ ಅಲ್ಟಿಮೇಟ್ ವರ್ಷಿಪ್ ಲೀಡರ್ ಆ್ಯಂಡ್ ವರ್ಷಿಪ್ಪರ್ ಆಫ್ ಗಾಡ್. ಹಿ ಈಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಎ ವರ್ಷಿಪ್ ಲೀಡರ್ ಆ್ಯಂಡ್ ಎ ವರ್ಷಿಪ್ಪರ್. ಯೇಸುಕ್ಕಿಂತ ಬೆಸ್ಟ್ ವರ್ಷಿಪ್ ಲೀಡರೂ ಇಲ್ಲ, ವರ್ಷಿಪ್ಪರೂ ಇಲ್ಲ. ಅವರು ಮನುಷ್ಯನಾಗಿ ಈ ಭೂಮಿಗೆ ಬಂದು ದೇವರನ್ನು ಆರಾಧಿಸಿ ತೋರಿಸಿದ್ರು ಹೇಗೆ ಆರಾಧಿಸಬೇಕು ಅಂತ. ಯಾವುದೆಲ್ಲ ಹಾಡಿದರು? ಫಸ್ಟ್ ಹಾಡಿದ್ದೆ ಅಬ್ರಹಾಮನ ದೇವರೇ ಇರಬೇಕಲ್ವಾ? ಅಬ್ರಹಾಮನ ದೇವರ ನಿಮಗೆ ಆರಾಧನೆ, ಹಾಗೆ ಹಾಡಿದ್ರಾ? ನಾವು ಯಾವ್ಯಾವುದೋ ಡಮ್ಮಿ ಪೀಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಒರಿಜಿನಲ್ ಪೀಸ್ನ ಫಾಲೋ ಮಾಡಿ, ಅದು ಒಂದೇ ಒರಿಜಿನಲ್ ಇರೋದು, ಅದು ಜೀಸಸ್ ಕ್ರೈಸ್ಟ್ ಮಾತ್ರನೇ. ಲೆಟ್ ಹಿಮ್ ಬಿ ಯುವರ್ ವರ್ಷಿಪ್ ಲೀಡರ್. ಲೆಟ್ ಹಿಮ್ ಬಿ ಯುವರ್ ವರ್ಷಿಪ್ ಎಕ್ಸಾಂಪಲ್. ಯೇಸುಕ್ಕಿಂತ ಬೆಸ್ಟ್ ವರ್ಷಿಪ್ ಲೀಡರು ಇಲ್ಲ, ವರ್ಷಿಪ್ಪರು ಇಲ್ಲ. ಅವ್ರನ್ನ ನೋಡಿ. ಯಾವುದೋ ಯೂಟ್ಯೂಬಲ್ಲಿ ಬರೋ ವರ್ಷಿಪ್ ಲೀಡರ್ಸ್ನೆಲ್ಲ ನೋಡಬೇಡಿ. ಹಾಳಾಗಿ ಹೋಗ್ತೀರಾ ಅಂದರೆ ಹಾಳಾಗಿ ಹೋಗ್ತೀರಾ ಅಂತಲ್ಲ, ಡಿಸೀವ್ ಆಗ್ತೀರಾ. ನಾವು ಅವ್ರ ಥರ ವರ್ಷಿಪ್ ಮಾಡಬೇಕು ಬ್ರದರ್, ಇವ್ರ ಥರ ವರ್ಷಿಪ್ ಮಾಡಬೇಕು ಬ್ರದರ್. ಯಾಕೆ ಯೇಸು ಥರ ಮಾಡಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಮತ್ತು ಮರಿಯಳ ಥರ ದೇವ್ರನ್ನ ಆರಾಧಿಸಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಅಬ್ರಹಾಮನ ಥರ ವರ್ಷಿಪ್ ಮಾಡಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಾವು ಯೋಚನೆ ಮಾಡಿರೋದು ಪೂರ್ತಿ ದಾವಿದನ ಥರ ಕುಣಿದು ನಲಿದು ಗಿಡ್ ಅಂತ ಹೊಡ್ಕೊಂಡು. ಅವನು ಅದೆಲ್ಲ ಮಾಡ್ದ, ಅದನ್ನು ವರ್ಷಿಪ್ ಅಂತ ಎಲ್ಲೂ ಹೇಳಿಲ್ಲ, ಬಟ್ ಅವನು ವರ್ಷಿಪ್ ಮಾಡ್ದ. ನಿಜವಾದ ವರ್ಷಿಪ್ ಅಂದರೆ ಕೊಡೋದು, ಗಿವಿಂಗ್ ಯೋರ್ ಸೆಲ್ಫ್ ಟು ಗಾಡ್ ಆ್ಯಂಡ್ ಲಿವಿಂಗ್ ಹಿಸ್ ಲೈಫ್ ಇನ್ your body is the true worship. Giving yourself or surrendering yourself to God and receiving or taking His life into you, to your life, and living it. That is the true worship. ನಿಜವಾದ ಆರಾಧನೆ ಅಂದರೆ ನಿನ್ನನ್ನು ದೇವರಿಗೆ ಕೊಟ್ಟು, ಯೇಸುವಿಗೆ ಕೊಟ್ಟು, ಯೇಸುವನ್ನು ತೆಗೆದುಕೊಂಡು ನಿನ್ನ ಮುಖಾಂತರ ಯೇಸು ಜೀವಿಸುವ ಜೀವನ ಜೀವಿಸ್ತೀವಲ್ವಾ, ನಮ್ಮ ಮುಖಾಂತರ ಯೇಸು ಜೀವಿಸುವ ಜೀವನವನ್ನು ನಾವು ಜೀವಿಸ್ತೀವಲ್ವಾ, ದಟ್ ಈಸ್ ದ ಅಲ್ಟಿಮೇಟ್ ವರ್ಷಿಪ್. ಅದೇ ನಿಜವಾದ ಆರಾಧನೆ. ಅದರಲ್ಲಿ ಮೊಣಕಾಲು ಊರೋದು, ಕೈ ಎತ್ತೋದು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಇದು ಯಾವುದೂ ಇರಲ್ಲ. ಆದರೆ ನಾವು ಮಾಡುವ ಆರಾಧನೆಯಲ್ಲಿ ಇದೆಲ್ಲ ಇದೆ. ಆದ್ದರಿಂದನೇ ನಾವು ಎಷ್ಟು ಆರಾಧನೆ ಮಾಡಿದರೂ ನಮಗೇನು ಅನುಭವ ಆಗ್ತಾ ಇಲ್ಲ. ಏನೋ ಒಂದು ಇಮೋಷ್ನಲ್ ಚೇಂಜ್ ಆಗ್ಬೋದು, ಒಳಗಡೆ ನಮ್ಮ ಭಾವನೆಗಳು ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಲೈಫ್ ಒಂದು ಟ್ರಾನ್ಸ್ಫಾರ್ಮೇಷನ್, ನಮ್ಮ ಜೀವನ ಒಂದು ರೂಪಾಂತರ ಆಗಬೇಕಾದ್ರೆ ನಾವು ನಿಜವಾದ ಆರಾಧನೆ ಮಾಡಬೇಕು, ಟ್ರೂ ವರ್ಷಿಪ್ ಮಾಡಬೇಕು. ಈ ನಿಜವಾದ ಆರಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಬೇಕಾದ್ರೆ ನಾವು ಆತನನ್ನು ಬದುಕಬೇಕು. ಯಾರನ್ನ ಅರಿತುಕೊಳ್ತಾ? ದೇವರ ಹೃದಯವಾದ ಯೇಸು ಕ್ರಿಸ್ತನನ್ನ ನಾವು ಅರಿತುಕೊಳ್ಳುತ್ತಾ ಬದುಕಬೇಕು. ಆ ಹೃದಯವನ್ನು ನಿಜವಾಗಲೂ ಅರ್ಥ ಮಾಡಿಕೊಂಡಷ್ಟು ನಮಗೇನು ಅನ್ಸುತ್ತೆ ಗೊತ್ತಾ? ನಿಜವಾಗಲೂ ಯೇಸು ಕ್ರಿಸ್ತರನ್ನ ಗಾಡ್ಸ್ ಹಾರ್ಟ್, ಜೀಸಸ್ ಈಸ್ ಗಾಡ್ಸ್ ಹಾರ್ಟ್, ಗಾಡ್ಸ್ ಲವ್. ಯು ಆರ್ ಇನ್ಸೈಡ್ ದಟ್. ಆ ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡಷ್ಟು ಏನು ಅನುಭವ ಆಗುತ್ತೆ ನಮ್ಮಲ್ಲಿ ಅಂದರೆ,
ಏನು ಅನುಭವ ಆಗ್ಬೋದು ಹೇಳಿ ನೋಡೋಣ. ಯೇಸುವನ್ನು ಅರ್ಥ ಮಾಡ್ಕೊಂಡಷ್ಟು ನಮಗೇನು ಅನುಭವ ಆಗ್ಬೋದು? ನಮ್ಮ ಅನುಭವ ಏನಾಗಿರುತ್ತೆ? ಏನಾಗಿರ್ಬೋದು ಯೋಚನೆ ಮಾಡಿ ನೋಡೋಣ. ನೀವೆಲ್ಲ ಯೇಸುವನ್ನು ಅರಿತವ್ರಲ್ವಾ? ಯೇಸುವನ್ನು ಅರಿತು 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 ಜಾಸ್ತಿ ಅರ್ಥಕೊಂಡ್ಬಿಟ್ಟಿದ್ದೀರಾ. ಅವ್ರನ್ನ ಅರ್ಥಕೊಂಡಷ್ಟು ನಮ್ಮ ಜೀವನದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಏನು ಅನುಭವ ಆಗುತ್ತೆ? ಸ್ವಾರ್ಥ ಅನುಭವ ಆಗುತ್ತಾ? ಸ್ವರ್ಗ ಅನುಭವ ಆಗುತ್ತೆ. ಅನದರ್ ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ನೊಬ್ಬ ಕ್ರಿಸ್ತನಾಗಿ ನಾವು ಮಾರ್ಪಾಡಾಗುವ ಅನುಭವ ಆಗುತ್ತೆ. ಆಮೇಲೆ ತಂದೆ ದೇವರ ಪ್ರೀತಿ ಅನುಭವ ಆಗುತ್ತೆ. ಆಮೇಲೆ ಪರವಾಗಿಲ್ಲ, ಏನು ತಪ್ಪೇನಿಲ್ಲ. ನೀವು ಹೇಳ್ತಾ ಇರೋದು ಯಾವುದು ತಪ್ಪಲ್ಲ, ಆಯ್ತಾ? ಹೇಳಿ. ಓಕೆ, ಏನು ಅನುಭವ ಅಂತಂದ್ರೆ ನೀವು ಹೇಳಿದ್ದ ಅನುಭವ ಆಗುತ್ತೆ. ಆದರೆ ಯು ವಿಲ್ ಫರ್ಗೆಟ್ ಅಬೌಟ್ ಯುವರ್ ಸೆಲ್ಫ್. The more you know Him, you will literally, truly forget about yourself. You will be able to say, for me, living is Christ, death is gain. ನನಗೆ ಜೀವಿಸುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ ಅಂತ ಹೇಳಲಿಕ್ಕಾಗತ್ತೆ. ನನಗೆ ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ದಟ್ ಇಸ್ ದ ರಿಸಲ್ಟ್. ಯು ಆರ್ ನೋ ಮೋರ್, ಐ ಆಮ್ ನೋ ಮೋರ್, ಕ್ರೈಸ್ಟ್ ಈಸ್ ಎವ್ರಿಥಿಂಗ್. ಇಲ್ಲಿ ಹಾಗಲ್ಲ. ಈಗ ಐ ಆಮ್ ಎವ್ರಿಥಿಂಗ್, ಕ್ರೈಸ್ಟ್ ಈಸ್ ಸಮಥಿಂಗ್. ಇವತ್ತು ನಮ್ಮ ಜೀವನ ಹೇಗಿದೆ ಇದನ್ನೆಲ್ಲ ಕೇಳಿಸ್ಕೊಳ್ಳುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಪರವಾಗಿಲ್ಲ. ನಿಮಗೆ ಇಷ್ಟ ಆಗದಿದ್ರೂ ಪರವಾಗಿಲ್ಲ. ಕಷ್ಟ ಆದರೆ ಅದರಿಂದ ಒಳ್ಳೆ ಲಾಭ ಇದೆ ನಮಗೆ. ಅಲ್ಲಿ ಹೋಗ್ಬೇಕಲ್ವಾ, ಅಪ್ಪನ ಮನೆಗೆ ಹೋಗ್ಬೇಕಲ್ವಾ, ಇಕ್ಕಟ್ಟಾದ ದಾರಿ ಹೋಗ್ಬೇಕಲ್ವಾ. ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಈ ಥರ ಸತ್ಯಗಳನ್ನು, ಹಾರ್ಡ್ ಟ್ರೂತ್ಸ್ ನಾವು ತಿಳ್ಕೋಬೇಕು. ಇಲ್ಲ ಅಂದರೆ ಬರೀ ದೇವರಿದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ದೇವರಿದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನೀವು ಆಸೆ ಪಟ್ಟಿದ್ದೆಲ್ಲ ನೆರವೇರಿಸ್ಕೊಡ್ತಾರೆ, ಆಮೇಲೆ ಅಲ್ಲಿಯ ಇಷ್ಟರಲ್ಲೇ ಬದುಕ್ಬಿಟ್ರೆ ವಿಶಾಲವಾದ ದಾರಿಯಲ್ಲಿ ಹೋಗಿ ನಿತ್ಯ ನರಕ ಕಾಣಬೇಕಾಗುವ ಸಾಧ್ಯತೆ ಇರುತ್ತೆ. ದಟ್ ಈಸ್ ಡಿಸೆಪ್ಷನ್. ಅದರಿಂದ ಈ ಸತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿಟ್ಟಿರ್ತಕ್ಕಂಥ ಆ ಶಾಶ್ವತ ಜೀವನವನ್ನು ನಮ್ಮದಾಗಿಸ್ಕೊಳ್ಳಿಕ್ಕಾಗುತ್ತೆ. ನಿಜವಾದ ಆರಾಧನೆ ಅಂದ್ರೆ ದೇವರಿಗೆ, ಈಗ ಯೇಸು ಕ್ರಿಸ್ತರು ತಂದೆಯನ್ನು ಆರಾಧಿಸಿದ್ರು. ಹೇಗೆ ಆರಾಧಿಸಿದ್ರು? ಎಷ್ಟೋ ಸರಿ ಹೇಳಿದ್ದೀನಿ, ಆದರೂ ಕೂಡ ನಮ್ಮ ತಲೆ ಒಳಗಡೆ, ನಮ್ಮ ಹೃದಯದೊಳಗಡೆ ನಾವೇ ಬಾಸ್ ಆಗಿರೋದ್ರಿಂದ ಹೇಳಿದ್ದೆಲ್ಲ ಮರ್ತೋಗುತ್ತೆ. ಈಗಲೂ ಮರ್ತೋಗುತ್ತೆ. ನನಗೆ ಗ್ಯಾರಂಟಿ ಇಲ್ಲ ನಿಮ್ಗೆ ಯಾರ ಮೇಲೂ, ನನ್ನ ಮೇಲೂ ಕೂಡ ನೀವೆಲ್ಲ ಉಳಿಸ್ಕೊಳ್ತೀರಿ ಇದನ್ನೆಲ್ಲ ಅಂತ. ಆದರೂ ಹೇಳ್ಬೇಕಲ್ವಾ, ಅಟ್ಲೀಸ್ಟ್ ನನಗಾದ್ರೂ ಉಪಯೋಗ ಆಗುತ್ತೆ ಹೇಳೋದ್ರಿಂದ. ನಾನು ಹೇಳೋದ್ರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ತಪ್ಪು ತಿಳ್ಕೊಬೇಡಿ ಆಯ್ತಾ. ನನಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಅದ್ರ ಜೊತೆಗೆ ನಿಮ್ಗೆ ಉಪಯೋಗ ಆಗೋ ಹಾಗಿದ್ರೆ ಸಂತೋಷನೇ, ಮೇಕ್ ಯೂಸ್ ಆಫ್ ಇಟ್, ಉಪಯೋಗಿಸ್ಕೊಳ್ಳಿ. ಆದರೆ ನನಗೆ ಉಪಯೋಗ ಆಗುತ್ತೆ, ದೇವರು ನನಗೆ ಹೇಳ್ತಾ ಇರೋದು ನನಗೆ ಉಪಯೋಗ ಆಗುತ್ತೆ, ಅದು ನಿಮಗೂ ಉಪಯೋಗ ಆದರೆ ಉಪಯೋಗಿಸ್ಕೊಳ್ಳಿ. ಒಟ್ಟಿಗೆ ಉಪಯೋಗಿಸ್ಕೊಳ್ಳೋಣ, ತುಂಬ ಒಳ್ಳೆಯದು. ಇಲ್ಲ ನನಗೆ ಮಾತ್ರ ಉಪಯೋಗಿಸ್ಕೊಳ್ಳೋಕ್ಕಾದರೆ ನಾನು ಉಪಯೋಗಿಸ್ಕೊಳ್ತೇನೆ, ಆಮೇಲೆ ನೀವು ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ. ಓಕೆ, ನಾನು ಅನೇಕ ಸರಿ ಹೇಳಿದ್ದೀನಿ, ಈಗಲೂ ಮತ್ತೆ ಹೇಳ್ತೀನಿ. ದೇವರು ಕೊಡೋ ಆಲೋಚನೆ, ನಾನು ಹೇಳಿದ್ದನ್ನು ನಾನು ಹೇಳೋದಲ್ಲ, ದೇವರು ಕೊಡೋ ಆಲೋಚನೆ. ಅನೇಕ ಬಾರಿ ದೇವರು ಈ ಆಲೋಚನೆ ಕೊಟ್ಟಿದ್ದಾರೆ. ಯೇಸು ಹೇಗೆ ಪಿತನನ್ನು ಆರಾಧಿಸಿದರು?
ಯೇಸು ಹೇಗೆ ತಂದೆಯನ್ನು ಆರಾಧಿಸಿದರು, ತಂದೆ ದೇವರನ್ನ ಆರಾಧಿಸಿದರು, ಹೇಗೆ ಆರಾಧಿಸಿಲ್ಲ ಅಂತ ಫಸ್ಟ್ ಹೇಳ್ತೀನಿ. ಧೂಪ ಹಾಕಿ ಆರಾಧಿಸಿಲ್ಲ, ಮಂಡಿ ಊರಿ ಕೈ ಎತ್ತಿ ಆರಾಧಿಸಿಲ್ಲ, ಅಥವಾ ಆರಾಧನೆ ಹಾಡು ಹೇಳಿ ಆರಾಧಿಸಿಲ್ಲ, ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳಿ ಆರಾಧನೆ ಮಾಡಲಿಲ್ಲ, ಹೂವು ಕ್ಯಾಂಡ್ಲು ಇಟ್ಟು ಆರಾಧಿಸಿಲ್ಲ. ಅವರು ಹೇಗೆ ಆರಾಧಿಸಿದ್ರು ಅಂದರೆ ತಮ್ಮನ್ನೇ, ತಮ್ಮ ಪ್ರಾಣವನ್ನೇ ಪಿತನ ಇಚ್ಛೆಯಂತೆ ಬಲಿಯಾಗಿ ಅರ್ಪಿಸಿ, ತಮ್ಮ ಜೀವನವನ್ನ ಪಿತನ ಇಚ್ಛೆಯಂತೆ ಜೀವಿಸಿ, ಕೊನೆಯಲ್ಲಿ ತಮ್ಮ ಪ್ರಾಣವನ್ನ ಪಿತನ ಇಚ್ಛೆಯಂತೆ ಬಲಿಯಾಗಿ ಅರ್ಪಿಸಿ ಅಪ್ಪನನ್ನ ಅವರು ಆರಾಧನೆ ಮಾಡಿದರು. ಆ ರೀತಿ ಅವರು ತೋರಿಸ್ಕೊಟ್ರು ಆರಾಧನೆ ಅಂದ್ರೆ ಏನು ಅನ್ನೋದನ್ನ ಯೇಸು ಕ್ರಿಸ್ತರು ನಮಗೆ ತೋರಿಸ್ಕೊಟ್ರು. ದಟ್ ಮೀನ್ಸ್ ಜೀಸಸ್ ಗೇವ್ ಹಿಸ್ ಬೆಸ್ಟ್ ಟು ಫಾದರ್, ಗಾಡ್ ಫಾದರ್. ಯೇಸು ಕ್ರಿಸ್ತರು ದಿ ಬೆಸ್ಟ್, ಅವರ ಜೀವಿತದ ಅತಿ ಬೆಸ್ಟ್ ಏನು ಅದನ್ನ ತಂದೆಯಾದ ದೇವರಿಗೆ ಕೊಟ್ಟರು. ಅವರ ಜೀವನದ ಬೆಸ್ಟ್ ಏನಾಗಿತ್ತು? ವಾಟ್ ವಾಸ್ ದ ಬೆಸ್ಟ್ ಆಫ್ ಜೀಸಸ್ ಕ್ರೈಸ್ಟ್? ಯೇಸು ಕ್ರಿಸ್ತನಲ್ಲಿದ್ದ ಬೆಸ್ಟ್ ಏನಾಗಿತ್ತು? ಈ ಯೇಸುವಿನಲ್ಲಿದ್ದ ಎಲ್ಲದೂ ಬೆಸ್ಟ್. ಆದ್ರಿಂದ ಅವನು ಎಲ್ಲವನ್ನೂ ಕೊಟ್ಟರು ಅಪ್ಪನಿಗೋಸ್ಕರ. ಹಿಸ್ ಲೈಫ್, ಹಿಸ್ ಬ್ಲಡ್, ಹಿಸ್ ಸ್ಪಿರಿಟ್, ತಮ್ಮನ್ನೇ ತಾವು ಸಂಪೂರ್ಣವಾಗಿ ಪೂರ್ತಿಯಾಗಿ ದೇವರ ಇಚ್ಛೆ ಪ್ರಕಾರ ಸ್ಯಾಕ್ರಿಫೈಸ್ ಮಾಡಿದ್ರು. ಸ್ಯಾಕ್ರಿಫೈಸ್ ಅಂದ್ರೆ ಏನು ಅಂತ? ಸ್ಯಾಕ್ರಿಫೈಸ್ ಅಂದ್ರೆ ನಾವಿವತ್ತು ದೊಡ್ಡ ದೊಡ್ಡ ಸ್ಯಾಕ್ರಿಫೈಸ್ ಮಾಡಿ ಹೇಳ್ತೀವಲ್ವ, ಅದು ಸ್ಯಾಕ್ರಿಫೈಸ್ ಅಲ್ಲ. ಸ್ಯಾಕ್ರಿಫೈಸ್ ಅಂದರೆ ಒಬ್ಬರ ಮೇಲಿನ ಅತಿಯಾದ ಪ್ರೀತಿಯಿಂದ ನಿನಗಿರುವ ಎಲ್ಲ ಒಳ್ಳೆಯದನ್ನು ನೀನು ನಷ್ಟಪಡಿಸಿಕೊಳ್ಳೋದು. ನಿನಗೊಬ್ಬರ ಮೇಲೆ ಪ್ರೀತಿ ಇದೆ, ಅವ್ರ ಮೇಲೆ ನಿನಗಿರೋ ಪ್ರೀತಿಯಿಂದ ಓಕೆ ಅವರ ಒಳಿತಿಗೋಸ್ಕರ ಅಥವಾ ಅವರಿಗೋಸ್ಕರ ವಾಟ್ ಎವರ್ ದ ಬೆಸ್ಟ್ ಯು ಹ್ಯಾವ್, ನಿನಗಿರುವ ಒಳಿತನ ಏನೆಲ್ಲ ಒಳ್ಳೆದಿದೆಯೋ ಅದೆಲ್ಲವನ್ನ ನೀನು ನಷ್ಟಪಡಿಸಿಕೊಳ್ಳುವುದು, ಕಳೆದುಕೊಳ್ಳುವುದು. ಯು ಆರ್ ಲೂಸಿಂಗ್ ಫಾರ್ ಹಿಸ್ ಸೇಕ್, ಹರ್ ಸೇಕ್. ದಟ್ ಈಸ್ ಸ್ಯಾಕ್ರಿಫೈಸ್. ಅಲ್ಲಿ ಏನು ಕಂಪ್ಲೇಂಟ್ ಇಲ್ಲ, ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಯಾವುದೂ ಇಲ್ಲ. ದಟ್ ಈಸ್ ಕಾಲ್ಡ್ ಅಗಾಪೆ. ಅದನ್ನು ಅಗಾಪೆ ಅಂತ ಕರಿತೀವಿ. ಅಗಾಪೆ ಗ್ರೀಕ್ ಭಾಷೆಯಲ್ಲಿ ಅಗಾಪೆ, ಕನ್ನಡದಲ್ಲ. ಕನ್ನಡದಲ್ಲಿ ತ್ಯಾಗ, ಪರಿತ್ಯಾಗ. ದಟ್ ಈಸ್ ಗಾಡ್ಸ್ ಲವ್. ಅದು ದೇವರ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸಿದ್ದು ಆ ರೀತಿಯಲ್ಲಿ. ಸೊ ಗಾಡ್ gave his best to us. ರೋಮನ್ಸ್ 8:32, ರೋಮ 8:32 ನಾವು ಓದ್ತೀವಿ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಾಕ್ಯ. ಇದು ಚೆನ್ನಾಗಿ ನಮ್ಮ ಹೃದಯದೊಳಗಡೆ ಹೋಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಏನು ಕೊಟ್ಟರು ನನಗೋಸ್ಕರ ಅಂದರೆ, ಏನು ಸ್ಯಾಕ್ರಿಫೈಸ್ ಮಾಡಿದ್ರು ನನಗೋಸ್ಕರ ಅಂದರೆ, ಅಥವಾ ಯೇಸು ಕ್ರಿಸ್ತರು ದೇವರನ್ನ ಆರಾಧಿಸಿದ್ರು ಯಾವ ರೀತಿ, ಏನು ಕೊಟ್ಟು ಅಂದರೆ ಹಿ ಗೇವ್ ಹಿಮ್ಸೆಲ್ಫ್, ತನ್ನನ್ನೇ ಕೊಟ್ಟರು. ಸೊ ಇಲ್ಲಿ ತಂದೆಯಾದ ದೇವರು ಏನನ್ನ ಕೊಟ್ಟರು? ರೋಮನ್ಸ್ ಚಾಪ್ಟರ್ 8:32, ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮಗೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದಿರಲಾರರು. ಅದರ ಅರ್ಥ ನಮ್ಗೆ ಇಷ್ಟಪಟ್ಟಿದ್ದೆಲ್ಲ ಕೊಡ್ತೀನಿ ಅಂತಲ್ಲ, ಅದಲ್ಲ. ಯೇಸುನೇ ಕೊಟ್ಟ ಮೇಲೆ ಬೇರೆ ಏನು ಕೊಡಲ್ಲ, ಎಲ್ಲ ಕೊಡ್ತಾರೆ ಅಂತಲ್ಲ. ನಿತ್ಯ ಜೀವದ ಬಗ್ಗೆ ಅವ್ರು ಹೇಳ್ತಾ ಇರೋದು. He who did not withhold his own son but gave him up for all of us. God gave him up
ಫಾರ್ ಯುವರ್ ಸೇಕ್. ನಿಮಗೋಸ್ಕರ, ನಮಗೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ, ಇವನು ನನಗೊಬ್ಬನೇ ಮಗ, ನಾನು ಇವನನ್ನು ಕೊಡೋದಿಲ್ಲ, ಬೇಕಾದರೆ ನಿನಗೆ ಪವಿತ್ರಾತ್ಮರ ವರ ಕೊಡ್ತೀನಿ, ಸೌಖ್ಯ ಕೊಡ್ತೀನಿ, ಅದ್ಭುತ ಕೊಡ್ತೀನಿ, ಆಶೀರ್ವಾದ ಬೇರೆ ಏನು ಬೇಕಾದರೂ ಕೊಡ್ತೀನಿ, ಸ್ವರ್ಗನೂ ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದ ದೇವರು. ಯಾಕೆ ಅಂದರೆ ಸ್ವರ್ಗಕ್ಕಿಂತ ಬೆಲೆ ಯೇಸುಗಿದೆ. ಸ್ವರ್ಗಕ್ಕಿಂತ ಬೆಲೆ ಯೇಸುಗಿದೆ. ಯೇಸು ಇಲ್ಲದೆ ಇರೋ ಸ್ವರ್ಗ ನರಕ, ಯೇಸು ಇಲ್ಲದೆ ಇರುವ ಸ್ವರ್ಗ ಕೂಡ ನರಕನೇ. ಹಾಗಾದ್ರೆ ಸ್ವರ್ಗ ಅಂದ್ರೆ ಏನು? ಯೇಸು ಇರೋದೇ ಸ್ವರ್ಗ. ಯೇಸು ಇರೋ ಜಾಗನೇ ಸ್ವರ್ಗ. ಸ್ವರ್ಗಕ್ಕೆ ಬೆಲೆ ಯಾವಾಗ? ಯೇಸು ಇರೋದ್ರಿಂದ ಸ್ವರ್ಗಕ್ಕೆ ಬೆಲೆ. ಅರಮನೆಗೆ ಬೆಲೆ ಅರಸ ಇರುವಾಗ ಅರಮನೆಗೆ ಬೆಲೆ, ಇಲ್ಲಾಂದ್ರೆ ಅರಮನೆಗೆ ಯಾವ ಬೆಲೆ ಇದೆ? ಯಾವ ಬೆಲೆನೇ ಇಲ್ಲ, ಅದು ಸುಮ್ಮನೆ ಅರಮನೆ ಅಷ್ಟೇ. ಆದ್ರಿಂದ ಆ ಸ್ವರ್ಗದಲ್ಲಿ ಯೇಸು ಇದ್ರೆ ಸ್ವರ್ಗಕ್ಕೆ ಬೆಲೆ. ದೇವರ ಹತ್ರ ಎದ್ದಿದ್ದ ಬೆಸ್ಟ್ ಅಂದ್ರೆ ಜೀಸಸ್ ಕ್ರೈಸ್ಟ್, ತನ್ನ ಒಬ್ಬನೇ ಮಗ. ನೆನ್ಪಿಟ್ಕೊಳ್ಳಿ, ಒಬ್ಬನೇ ಮಗ. ಆ ಒಬ್ಬನೇ ಮಗನನ್ನ ಒಮ್ಮೆಗೆ ಎಲ್ಲ ಕಾಲಕ್ಕೂ ನನಗೋಸ್ಕರ ಅಪ್ಪ ಕೊಟ್ಟರು. ಒನ್ಸ್ ಫಾರ್ ಆಲ್ ದ ಟೈಮ್ our Father gave His only Son for my sake, in order to save me, redeem me. ನನ್ನನ್ನು ರಕ್ಷಣೆ ಮಾಡಲಿಕ್ಕೆ, ವಿಮೋಚಿಸಲಿಕ್ಕೋಸ್ಕರ ತಂದೆಯಾದ ದೇವರು ಒಮ್ಮೆಗೆ ಎಲ್ಲ ಕಾಲಕ್ಕೂ, ನಿತ್ಯ ಕಾಲಕ್ಕೂ ಕರ್ತನಾದ ಯೇಸುವನ್ನ, ತನ್ನ ಒಬ್ಬನೇ ಮಗನನ್ನ ನನಗೋಸ್ಕರ ಬಲಿಯಾಗಿ ಕೊಟ್ಟರು. ಸಿ, ಯೇಸು ಕ್ರಿಸ್ತರು ತಂದೆ ದೇವರ ಮೇಲಿರೋ ಪ್ರೀತಿಯಿಂದ ಒಂದು ಶ್ರೇಷ್ಠ ಆರಾಧನೆಯಾಗಿ ತಮ್ಮನ್ನೇ ಒಪ್ಪಿಸಿಕೊಟ್ಟರು. ಯುಗ ಯುಗಾಂತರಕ್ಕೂ ಒಪ್ಪಿಸಿಕೊಟ್ಟರು. ಶ್ರೇಷ್ಠ ಆರಾಧನೆ. ನಾವು ಹೇಗೆ ಆರಾಧನೆ ಮಾಡ್ತಾ ಇದ್ದೀವಿ? ವಾಟ್ ಬೆಸ್ಟ್ ಯು ಕ್ಯಾನ್ ಗಿವ್ ಟು ಗಾಡ್, ವಾಟ್ ಬೆಸ್ಟ್ ಯು ಹ್ಯಾವ್ ವಿತ್ ಯು, which you can give to God. ನಿನ್ನ ಒಳಗಡೆ ನಿನಗಿರ್ತಕ್ಕಂಥ ದಿ ಬೆಸ್ಟ್ ಏನಿದೆ ದೇವರಿಗೆ ಕೊಡ್ಲಿಕ್ಕೆ? ಕೊಡೋದು ಅಂದ್ರೆ ಸುಮ್ಮನೆ ತಗೊಳ್ಳಿ ಕೊಡೋದಲ್ಲ. ವಾಟ್ ಬೆಸ್ಟ್ ಯು ಕ್ಯಾನ್ ಸ್ಯಾಕ್ರಿಫೈಸ್ ಫಾರ್ ಗಾಡ್. ತಂದೆಯಾದ ದೇವರು ಅವರ ಬೆಸ್ಟ್ ಅನ್ನ ಸ್ಯಾಕ್ರಿಫೈಸ್ ಮಾಡಿದ್ರು. ಯೇಸು ಕ್ರಿಸ್ತರು ಅವರ ಬೆಸ್ಟ್ ಅನ್ನು ಅವರು ಸ್ಯಾಕ್ರಿಫೈಸ್ ಮಾಡಿದ್ರು. ಹಿಸ್ ಲೈಫ್, ಹಿಸ್ ಓನ್ ಲೈಫ್, ಹಿಸ್ ಫ್ಲೆಶ್ ಅಂಡ್ ಬ್ಲಡ್, ಅವರ ಶರೀರ ಮತ್ತು ರಕ್ತವನ್ನು ಮುರಿದು ಹಂಚಿಕೊಟ್ರು. ನಾವು ಅವ್ರನ್ನ ಆರಾಧನೆ ಮಾಡುವವರು, ವಾಟ್ ಬೆಸ್ಟ್ ಐ ಕ್ಯಾನ್ ಗಿವ್ ಟು ಗಾಡ್, ವಾಟ್ ಬೆಸ್ಟ್ ಐ ಕ್ಯಾನ್ ಗಿವ್ ಟು ಜೀಸಸ್. ವಾಟ್ ಬೆಸ್ಟ್ ಏನು? ಜೀಸಸ್ನ ಕೊಡೋದಾ? ಯು ಆರ್ ಗಿವಿಂಗ್ ಜೀಸಸ್ ಟು ಜೀಸಸ್. ಎಷ್ಟು ನೋಡಿ, ನಾವು ಎಷ್ಟು ಸೆಲ್ಫ್ ಸೆಂಟರ್ಡ್ ಅಂದರೆ ನಾವು ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ನೋಡೋದು ಯಾವಾಗಲೂ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಉಳಿಸ್ಕೊಳ್ಳಿಲ್ಲಂತೆ. ಇಟ್ ಡಿಡ್ ನಾಟ್ ವಿತ್ಹೋಲ್ಡ್ ಹಿಸ್ ಓನ್ಲಿ ಸನ್. ಪಾಪಿನ ಕಾಪಾಡಲಿಕ್ಕೆ ನಾವು ನಮ್ಮನ್ನು ಉಳಿಸ್ಕೊಂಡು ಎಲ್ಲ ಕಡೆ ನಮ್ಮನ್ನು ಉಳಿಸ್ಕೊಂಡು ಆಮೇಲೆ, ಫಾರ್ ಎಕ್ಸಾಂಪಲ್, ನಾವು ಮನೆಗೆ ಯಾರಾದರೂ ಬಂದರೆ, ಗೆಸ್ಟ್ ಬಂದರೆ, ಅಚಾನಕ್ ಯಾರಾದರೂ ಬಂದ್ಬಿಟ್ರೆ, ನಾವು ಅಡುಗೆ ಮಾಡಿರ್ತೀವಿ, ಸ್ವಲ್ಪ ಅನ್ನ ಸಾಂಬಾರು, ಏನೋ ಸ್ವೀಟ್, ಸ್ಪೆಷಲ್ ಸ್ವೀಟ್ ಮಾಡಿರ್ತೀವಿ. ಯಾರೋ ಮನೆಗೆ ಬಂದರು, ಗೆಸ್ಟ್ ಬಂದರು, ನಾವೇನು ಮಾಡ್ತೀವಿ? ತಕ್ಷಣ ಇದು ನನ್ನ ಗಂಡಂಗೆ ಇರಲಿ, ಇದು ನಮ್ಮ ಅಪ್ಪಂಗಿರಲಿ, ನನ್ನ ಮಗನಿಗಿರಲಿ, ಮಗಳಿಗಿರಲಿ, ಸ್ವಲ್ಪ ಸೈಡಿಗೆ ತೆಗೆದಿಟ್ಬಿಟ್ಟು ಗೆಸ್ಟಿಗೆ ನಾವು ಈಗ ತಾನೇ ಮಾಡಿದ್ವಿ ಊಟ ಮಾಡೋಣ ಅಂತ, ಇದೆಲ್ಲ ಇಲ್ಲ ಇದೆ ತಗೊಳ್ಳಿ ಅಂತ ಕೊಡ್ತೀವಿ. ಅನನ್ಯ ಮತ್ತು ಸಫೈರ ಥರ. ಅನನ್ಯ ಸಫೈರ್ಗೂ ನನಗೂ ನಿಮಗೂ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಅವರು ಆವಾಗಿದ್ರು, ನಾವು ಹೇಗಿದ್ದೀವಿ ಅಷ್ಟೇ. ಅವ್ರು ಹೋದ್ರು, ನಾವು ಜೀವಂತವಾಗಿದ್ದೀವಿ, ಇನ್ನು ಹೋಗಿಲ್ಲ, ವೇಟಿಂಗ್ ಲಿಸ್ಟಲ್ಲಿದ್ದೀವಿ. ಕೆಲವರು ಹೇಳ್ತಾರಲ್ಲ, ನಾನು ದೇವರಿಗೆ ಎಲ್ಲ ಕೊಟ್ಬಿಟ್ಟಿದ್ದೆ, ದೇವ್ರೆ ಎಲ್ಲ ಕೊಟ್ಬಿಟ್ಟಿದ್ದೀನಿ ಬ್ರದರ್. ಏನು ಮಣ್ಣು ಕೊಟ್ಟಿರೋದಿಲ್ಲ,
ಏನು 1% ಕೂಡ ಕೊಟ್ಟಿರೋದಿಲ್ಲ. ಈಗ ಕೊಟ್ಟಿದ್ದೀನಿ ಅನ್ನೋರು ಕಳ್ರ ಆಯ್ತಾ, ಅವ್ರಿಗೇನು ಕೊಟ್ಟಿರೋದಿಲ್ಲ. ಪಕ್ಕ ನಾಟಕ ಕಂಪ್ನಿಯವರು. ಅವ್ರನ್ನ ಮಾತ್ರ ನೀವು ನಂಬೇಡಿ, ನಾನಂತೂ ನಂಬೋದೇ ಇಲ್ಲ. ನಾನೇನಾದ್ರೂ ಯಾವತ್ತಾದ್ರೂ ದೇವರಿಗೆಲ್ಲ ನಾನು ಕೊಟ್ಬಿಟ್ಟಿದ್ದೀನಿ ಅಂತ ಯಾರ ಹತ್ರ ಹೇಳಿದ್ರೆ ನನ್ನ ಅವತ್ತಿಂದ ನಂಬಲೇಬೇಡಿ. ಈಗ ಇವರು ನಂಬಿದ್ದು ನಾನು ಹೇಳಲ್ಲ, ನಂಬೇಡಿ ಅಂತ ಹೇಳ್ತಾ ಇರೋದು. ನಿಮ್ಮನ್ನಂತೂ ಯಾವತ್ತೂ ನಾನು ನಂಬಲ್ಲ. ದೇವ್ರು ನಂಬೇಕು ಯಾವತ್ತಿದ್ರು. ಯಾರನ್ನ? ಅವರೊಬ್ಬರೇ ನಂಬಿಗಸ್ತರು. ಯಾಕೆ ಸುಮ್ಮನೆ ನಿಮ್ಮನ್ನು ನಂಬಿ ನಾನು ಬೇಜಾರಾಗೋದಲ್ವಾ? ನಾನು ಇವ್ರನ್ನ ನಂಬದೆ, ಇವಳು ನೋಡಿದರೆ ನೋಡು ಮೋಸ ಮಾಡು ಅಲ್ಲ. ಯಾರು ಹೇಳಿದ್ರು ನಂಬಲಿಕ್ಕೆ? ಸ್ವಭಾವನೇ ಮೋಸ ಮಾಡೋ ಸ್ವಭಾವ ಇರೋ ಒಬ್ಬ ಮನುಷ್ಯನ ನೀನು ನಂಬಿದ್ರೆ ನೀನು ಮೋಸ ಹೋಗದೆ ಇರ್ತೀಯಾ? ಮೋಸ, ವಂಚನೆ, ಕಪಟತನ ಅನ್ನೋದು ಇಲ್ಲದೆ ಇರ್ತಕ್ಕಂಥ ಒಬ್ಬನ ನಂಬು. ಅವರೊಬ್ಬರೇ ಒಬ್ಬರು ಇರೋದು, ಒಬ್ಬರೇ. There is only one gentleman, only one person, and his name is Jesus Christ. He is alive. ಅವರು ಜೀವಂತವಾಗಿದ್ದಾರೆ. Trust him alone. You will not be deceived. ಅವರೊಬ್ಬರನ್ನೇ ನಂಬಿ ಮೋಸ ಹೋಗಲ್ಲ, ನಿರಾಶರಾಗಲ್ಲ. ಯಾಕೆ ಸುಮ್ಮನೆ ಏನೂ ಇಲ್ಲದೆ ಇರೋ ಡಮ್ಮಿಗಳನ್ನ ನಂಬಿ ನಾನು ಮೋಸ ಹೋದೆ. ಯಾಕೆ ಬೇಜಾರು ಮಾಡ್ಕೊಂಡು ಬದುಕ್ತಾರೆ? ಬಿ ಹ್ಯಾಪಿ, ಡೂ ವಾಟ್ ಎವರ್ he says. ಆತನು ಹೇಳಿದಾಗೆ ಮಾಡಿ, ಜೀವನ ತುಂಬ ಸೂಪರ್ ಆಗಿರುತ್ತೆ. ನಿಮಗೆ ಯಾರಾದರೂ ಬಂದು ಹೇಳ್ಬೋದು, ಬ್ರದರ್ ನಿಮ್ಮಿಂದ ನಮಗೆ ತುಂಬ ಬೇಜಾರಾಯಿತು ಅಂತ. ಹೌದಾ? ಹೋಗಿ ಮನೆ ಹೋಗಿ ತಣ್ಣೀರು ಕುಡಿದು ಮಲ್ಕೋ, ಬೇಜಾರು ಹೋಗುತ್ತೆ. ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬೇಜಾರಾದ್ರೆ ಏನು ಮಾಡೋಕ್ಕಾಗುತ್ತೆ? ನಿನಗೆ ಬೇಜಾರು ಆಗದೆ ಇರಲಿಕ್ಕೆ ನಾವೇನಾರು ಎಷ್ಟರ ಮಾಡೋಕ್ಕಾಗತ್ತಾ? ಅವಾಗ ಮತ್ತೆ ನಮಗೆ ಬೇಜಾರಾಗುತ್ತೆ. ನಿನ್ನ ಲೈಫ್ನ ನೀನು ಲೀಡ್ ಮಾಡು, ನನ್ನ ಲೈಫ್ನ ನಾನು ಲೀಡ್ ಮಾಡ್ತೀನಿ, ಮುಗೀತಲ್ಲ. ಡೂ ವಾಟ್ ಎವರ್ he says. ಆತನು ಹೇಳಿದಾಗೆ ಮಾಡಿ. ಅಲ್ಲಿ ಬೇಜಾರು ಎಲ್ಲಿ ಬಂತು? ಏನು ಜಂಸಣ್ಣ, ತುಂಬ ಸಿಂಪಲ್ ಅಲ್ವಾ? ಬ್ಯೂಟಿಫುಲ್ ಅಲ್ವಾ? ಏನು ಪ್ರಾಕ್ಟೀಸ್? ಯೇಸುವಿನ ಹೃದಯನ ಅರ್ಥ ಮಾಡ್ಕೊಂಡ್ರೆ ಆಯಿತು, ಎಲ್ಲ ಪ್ರಾಕ್ಟೀಸ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಕೆಲವರು ಹೇಳ್ತಾರಲ್ಲ, ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಗಂಡ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಕೆಪಾಸಿಟಿನೇ ಇಲ್ವಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವು ಒಂಥರ ಇದ್ದಿರ್ತಾನೆ ಅರ್ಥ ಮಾಡ್ಕೊಳ್ಳೋದು. ನೀವು ಇವತ್ತಿದ್ದಾಗ ನಾಳೆ ಇರಲ್ಲ, ಗೋಸಂಬಿಗಳ ಥರ ಚೇಂಜ್ ಆಗ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳೋದು. ನೀವು ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದರಲ್ಲೂ ಬದಲಾಗದ, ಯಾವತ್ತೂ ಚೇಂಜ್ ಆಗದ ಒಬ್ಬರೇ ಒಬ್ಬರು ಯೇಸು. ಅವ್ರನ್ನ ಅರ್ಥ ಮಾಡ್ಕೋಬೋದು, ತುಂಬ ಸುಲಭ. ನೀವು ಹೇಳ್ತೀರ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ. ಅದು ಯಾಕೆ? ನಿನಗೆ ಗೋಸಂಬಿ ಆಗಿರೋದ್ರಿಂದ ನಿನಗೆ ಕಷ್ಟ. ಏನು ಬ್ರದರ್ ನಮ್ಮನ್ನ ಗೋಸಂಬಿ ಅಂತ ಇದ್ದೀರಾ? ನನ್ನನ್ನು ಸೇರಿಸಿ ಹೇಳ್ತೀನಿ, ಡೋಂಟ್ ವರಿ, ಟೆನ್ಷನ್ ಏನು ಮಾಡ್ಕೋಬೇಡಿ. ನೀವು ಅಲ್ಲ ಅಂತ ಪ್ರೂವ್ ಮಾಡೋಕ್ಕಾಗತ್ತೆ ನಿಮಗೆ? ನಾನಲ್ಲ ಅಂತ ನೀವು ಪ್ರೂವ್ ಮಾಡೋಕ್ಕಾಗತ್ತಾ? ಪ್ರೂವ್ ಮಾಡಿ ನೋಡೋಣ. ನೀವು ಒಂದಲ್ಲ 100 ಸರಿ ಹುಟ್ಟು ಬಂದರೂ ಪ್ರೂವ್ ಮಾಡೋಕ್ಕಾಗಲ್ಲ, ನನಗೂ ಆಗಲ್ಲ. ಗೋಸಂಬಿ ಅಂದರೆ ಏನು ಅರ್ಥ ಆಯ್ತಾ? ಅವಾಗ ಚೇಂಜ್ ಆಗ್ತಾ ಇರುತ್ತಲ್ಲ, ಎಲ್ಲೇ ಕೂತ್ಕೊಳ್ಳೋದು ಅಲ್ಲೇ ಚೇಂಜು. ಕರಿಸ್ಮ್ಯಾಟಿಕಲ್ ಜಾಸ್ತಿ ಅದು. ಸಾಧಾರಣ ಮಾಮೂಲಿ ಸಂಡೇ ಕ್ರಿಶ್ಚಿಯನ್ಸಲ್ಲಿ ಅಷ್ಟೇ ಇರಲ್ಲ, ಇರುತ್ತೆ ಕಡಿಮೆ. ಆದರೆ ನಮ್ಮಂಥ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರೋರು ಜಾಸ್ತಿ. ಎಲ್ಲಿ ಹೇಗಿರ್ತೀವಿ ಗೊತ್ತಾಗಲ್ಲ. ನನ್ನ ಹೆಂಡತಿ ನಿನ್ನೆ ರಾತ್ರಿ ಕೂಡ ನನಗೆ ಹೇಳಿದ್ರು, ಏನಂತ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ. ಎಲ್ಲಿಂದ ಅರ್ಥ ಆಗುತ್ತೆ? ಇಲ್ಲೊಂಥರ ಇದ್ದು, ಅಲ್ಲೊಂಥರ ಇದ್ದು, ಈಗೊಂಥರ ಇದ್ದು, ಬೆಳಿಗ್ಗೆ ರಾತ್ರಿ ಮಲಗುವಾಗ ಒಂಥರ ಇದ್ದು, ಬೆಳಿಗ್ಗೆ ಎದ್ದಾಗ ಇನ್ನೊಂಥರ, ಸ್ಟೇಜ್ ಮೇಲೆ ಹೋದಾಗ ಇನ್ನೊಂಥರ ಇದ್ದು, ಈ ಥರ ಎಲ್ಲ ಇದ್ದರೆ ಅವಳಿಗೆಲ್ಲ ನನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಆಗಲ್ಲ. ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಅವಳು ಟ್ರೈ ಮಾಡ್ತಿರೋದೇ ಅವಳು ಲೈಫ್ ಹಾಳು ಮಾಡ್ಕೊಳ್ತಾ ಇರೋದು. ಬೆಟರ್ ನೋ ಕ್ರೈಸ್ಟ್ ಆ್ಯಂಡ್ ಸೇವ್ ಯುವರ್ ಸೆಲ್ಫ್ ಅಷ್ಟೇ. ಅದ್ರ ಬದಲು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಒಬ್ಬನ್ನ, ಯೇಸು ಕ್ರಿಸ್ತರನ್ನ, ಅವ್ರ ಹೃದಯವನ್ನು ಅರ್ಥ ಮಾಡಿಕೊಂಡ್ರೆ, ದೇವ್ರ ಹೃದಯನ ಅರ್ಥ ಮಾಡಿಕೊಂಡ್ರೆ ನಮ್ಮ ಹಾರ್ಟ್ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಚೆನ್ನಾಗಿರುತ್ತೆ. ನಾವು ಯಾಕೆ ನಮ್ಮ ಹಾರ್ಟ್ ಹಾಳು ಮಾಡ್ಕೋಬೇಕು? ಯಾರ್ಯಾರನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಿ. ಕರೆಕ್ಟಾ? ಕರೆಕ್ಟ್ ಆದರೂ ಕರೆಕ್ಟ್ ಅಲ್ದಿದ್ರು ಅದೇ ಅಷ್ಟೇ, ಅದೇ ಸರಿ. ಲೈಫ್ ತುಂಬ ಸುಲಭ ಆಯಿತಾ? ಜೀವನ ತುಂಬ ಸುಲಭ. ಯೇಸು ಹೃದಯದಲ್ಲಿರೋ ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದು ಅವ್ರ ಹೃದಯನ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಅಲ್ಲಿಂದ ಕೆಳಗೆ ನೋಡಬಾರ್ದು, ಅವ್ರು ಹೇಗೆ, ಇವ್ರು ಹೇಗೆ ಅಂತ. ಮೇಲಿನವುಗಳ ಬಗ್ಗೆ ಯೋಚನೆ ಮಾಡಿ,
ಯೇಸು ಕ್ರಿಸ್ತನಲ್ಲಿ ನಿಮ್ಮ ಜೀವ ದೇವರಲ್ಲೇ ಮರೆಯಾಗಿದೆ. ನೀನು ಅಲ್ಲಿ ಕೂತ್ಕೊಂಡು ಅಂಥ ಉನ್ನತವಾದ ಸ್ಥಳದಲ್ಲಿ ಕೂತ್ಕೊಂಡು ಚೀಪಾದ ಯೋಚನೆ ಮಾಡಿದ್ರೆ ಸೈತಾನ ಥರ ನರಕಕ್ಕೆ ಹೋಗ್ತೀಯ. ದೇವರು ಆ ದೇವದೂತನನ್ನು ಸೃಷ್ಟಿ ಮಾಡಿ ಮೇಲೆ ಕೂರಿಸಿದ್ರು, ಸ್ವರ್ಗದಲ್ಲಿ ದೇವರ ಸಿಂಹಾಸನ ಪಕ್ಕದಲ್ಲೇ ಕೂರಿಸಿದ್ರು. ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಉನ್ನತವಾದ ಸ್ಥಾನ ಕೊಟ್ಟರು. ದೇವರು ಬಿಟ್ಟರೆ ನೆಕ್ಸ್ಟ್ ಅವನೇ ಅಂತ ಸ್ಥಾನ ಅವನಿಗೆ ಕೊಟ್ಟರು. ಅವನು ಯೋಚನೆ ಮಾಡ್ದ, ಅಲ್ಲ ದೇವ್ರು ಇರ್ಕೊಂಡು ನಾನು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡ್ರೆ ಹೆಂಗೆ? ದೇವರೇ ಯಾವಾಗಲೂ ಈ ಸೀಟಲ್ಲಿ ಇರ್ತಾರಲ್ಲ, ಆ ಸೀಟ್ ಮೇಲೆ ಒಂದ್ಸರಿ ಕೂತ್ಕೊಂಡು ನೋಡೋಣ ಯೋಚನೆ ಬಂತು ಅಷ್ಟೇ. ಸೀದಾ ಬಂದ ಪಾತಾಳಕ್ಕೆ, ಗಪ್ಪಂತ ಬಿದ್ದ. ಒಂದು ಸೆಕೆಂಡು ದೇವರು ಇಟ್ಟಿಲ್ಲ. ಅಂದರೆ ಸೈತಾನ ಅಂದ್ರೆ ಯಾರು? ಅಹಂಕಾರ ಇಟ್ಕೊಂಡು ಬದುಕ್ತಾ ಇರೋರು ಎಲ್ಲರೂ ಸೈತಾನ್ಗಳೇ. ಅದು ನಾನಾದ್ರೆ ನಾನು, ನೀನಾದ್ರೆ ನೀನು. ತಲೆಯಲ್ಲಿ ಒಂದಿಷ್ಟು ಅಹಂಕಾರ ಹೊತ್ಕೊಂಡು ನಾನು ಏನೋ, ನನ್ನ ಬಿಟ್ಟರೆ ನೋಡೋಣ ಯಾರಿದ್ದಾರೆ ಅಂತ ಯಾರು ತಿಳ್ಕೊಂಡು ಬದುಕ್ತಾ ಇದ್ದೀರೋ ನೀವು ಕೆಳಗಡೆ ಬೀಳ್ತೀರ. ನಾವು ಬೀಳ್ತೀವಿ. ದೇವರೊಬ್ಬರನ್ನ ಬೀಳಿಸಿ ತೋರಿಸಿದ್ರು ಸೈತಾನನ, ಲೂಸಿಫರ್ನನ್ನ. ಅವನು ಮಹಾಶ್ರೇಷ್ಠ ದೂತನಾಗಿದ್ದ ಸ್ವರ್ಗದಲ್ಲಿ. ಲೂಸಿಫರ್ ಅಂದ್ರೆ ಸನ್ ಆಫ್ ಲೈಟ್ ಅಂತ, ಬೆಳಕಿನ ಮಗ ಅಂತ ಅರ್ಥ. ಅಷ್ಟು ಪ್ರಕಾಶಮಾನವಾದ ಅಂತ ಶ್ರೇಷ್ಠ ಸ್ಥಾನಮಾನ, ಮರ್ಯಾದೆ, ವೈಭವ, ಸೌಂದರ್ಯ ಎಲ್ಲ ಹೊಂದಿದ ಒಬ್ಬ ಪ್ರಧಾನ ದೂತನಾಗಿದ್ದ ಲೂಸಿಫರ್. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ನನ್ನ ಬಗ್ಗೆ ಇದೆ, ನೇರವಾಗಿ ಅಲ್ಲ, ಅದು ನನಗೆ ಓದುವಾಗ ಗೊತ್ತಾಗುತ್ತೆ. 14ನೇ ಅಧ್ಯಾಯ ಅನ್ಸುತ್ತೆ. ಈಗ ತೆಗೆಯೋದು ಬೇಡ. ನೀನು ಹೇಗೆ ಪತನ ಹೊಂದಿದೆ ಅಂತ ಕೇಳ್ತಾರೆ. ಹೇಗೆ ಪತನ ಹೊಂದಿದೆ? ಹಲ್ಲೆಲೂಯಾ ಹೇಳ್ತಾ ಇದ್ದವನು ಹೇಗೆ ಪತನ ಹೊಂದಿದೆ? ಮೈಕ್ ಹಿಡ್ಕೊಂಡು ಈ ಥರದ್ದೆಲ್ಲ ಮೈಕ್ ಹಾಕೊಂಡು ಬೋಧನೆ ಮಾಡ್ತೇವೆ. ನೀನು ಹೇಗೆ ಪತನ ಹೊಂದಿದೆ? ಅಹಂಕಾರ ಪಟ್ಟೆ, ಬಿದ್ದ ಕೆಳಗಡೆ ದಬ್ಬಿದ್ರು ದೇವರು. ದೇವರು ನೀನು ಕಳೆದ ವಾರ ಏನು ಮಾಡಿದೆ ಅದೆಲ್ಲ ಯೋಚನೆ ಮಾಡಲ್ಲ, ಈಗ ಏನು ಮಾಡ್ತಿದೀಯ ಅಷ್ಟೇ. ನಾವು ಒತ್ತದು ಮಾಡಿಲ್ವಾ, ಅಷ್ಟು ಮಾಡಿಲ್ವಾ, ಇಷ್ಟು ಮಾಡಿಲ್ವಾ, ಈಗ ಎಲ್ಲಿದೆಯಾ, ಏನು ಮಾಡ್ತಿದ್ದೀಯ ಈಗ? ನಾವು ವೇರ್ ಆರ್ ಯು ನೌ? ಎಲ್ಲಿದೆ ಕೇಳಿದ್ರೆ ಈಗ ಕೆಳಗಡೆ ಲೂಸಿಫರ್ ಜೊತೆಯಲ್ಲಿ ಎಷ್ಟೋ ಜನ. ಆದರೆ ಲೂಸಿಫರ್ಗೆ ಅವಕಾಶ ಇಲ್ಲ ವಾಪಸ್ ಬರಲಿಕ್ಕೆ. ಕಾರಣ ಏನು ಅಂದರೆ ಅವನನ್ನು ದೇವರು ಅವರ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿಲ್ಲ. ನಮಗೆ ಚಾನ್ಸ್ ಇದೆ. ಯಾಕೆಂದರೆ ದೇವರು ಒಂದು ಮಿಸ್ಟೇಕ್ ಮಾಡಿಬಿಟ್ರು. ಮಿಸ್ಟೇಕ್ ಅಲ್ಲ, ನಾನು ಹೇಳ್ತಾ ಇರೋದು ಮಿಸ್ಟೇಕ್ ಅಲ್ಲ, ನಿಮ್ಗೆ ಅರ್ಥ ಆಗಲಿಕ್ಕೆ. ದೇವರಿಗೆ ಮಿಸ್ಟೇಕ್ ಯಾವತ್ತೂ ಆಗೋದಿಲ್ಲ. ಗೊತ್ತಿದ್ದೇ ಮಾಡಿದ್ದು, ಎತ್ತಲಿಕ್ಕೋಸ್ಕರನೇ ಮಾಡಿದ್ದು. ಅವರು ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿಬಿಟ್ರು. ಆಮೇಲೆ ನಾವು ಬಿದ್ದೋದ್ವಿ, ಅದು ಗೊತ್ತಿತ್ತು ದೇವರಿಗೆ. ಈಗ ಎತ್ತಬೇಕಂದ್ರೆ ಕರುಣೆ ತೋರ್ಬೇಕು, ಕರುಣೆ ಬರ್ಬೇಕಂದ್ರೆ ಮಗನೋ ಮಗಳ ಆಗಿರಬೇಕು, ಸಂಬಂಧಪಟ್ಟಿದ್ದು ಏನಾದರೂ ಇರಬೇಕು. ಅದರಿಂದ ಸಂಬಂಧಪಟ್ಟಿದ್ದು ಏನೋ ಇತ್ತು ದೇವರಿಗೆ ನಮ್ಮಲ್ಲಿ. ಅದಕ್ಕೋಸ್ಕರನೇ ತುಂಬ ಕಾಸ್ಟ್ಲಿ ಪ್ರೈಸ್ ಕೊಟ್ಟರು ನಮಗೋಸ್ಕರ. ತುಂಬ ಬೆಲೆ ಕೊಟ್ಟರು ದೇವರು. ಸಾಧಾರಣ ಬೆಲೆ ಅಲ್ಲ. ತನ್ನ ಒಬ್ಬನೇ ಮಗನನ್ನು ಕಳ್ಕೋಬೇಕಾಗಿ ಬಂತು ದೇವರಿಗೆ, ನನ್ನನ್ನು ವಾಪಸ್ ಪಡ್ಕೊಳ್ಳಿಕ್ಕೆ. ಅದರಿಂದ ನನಗೆ ಇವತ್ತು ಚಾನ್ಸ್ ಇದೆ, ನಿಮಗೆ ಇವತ್ತು ಚಾನ್ಸ್ ಇದೆ. ಲೂಸಿಫರ್ಗೆ ಇನ್ನು 100 ವರ್ಷ ಬಿಟ್ಟರೆ ಚಾನ್ಸ್ ಇಲ್ಲ. ಅವನೇನು ಮಾಡಿದ್ರು ಅವನಿಗೆ ಚಾನ್ಸ್ ಇಲ್ಲ, ಅವ್ನು ಚಾನ್ಸ್ ಹೋಯ್ತು. ಆದರೆ ನನಗೂ ನಿಮಗೂ ಚಾನ್ಸ್ ಇದೆ ವಾಪಸ್ ಬರಲಿಕ್ಕೆ, ದೇವರ ಸಂಬಂಧಕ್ಕೆ ವಾಪಸ್ ಬರಲಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಅಪ್ಪನ ಹೃದಯ, ಆ ತಂದೆಯ ಹೃದಯ ನಾವು ಅರ್ಥ ಮಾಡ್ಕೊಳ್ತಾ ಬದುಕೋಬೇಕು. ಆ ಬದುಕೆ ನಿಜವಾದ ಕ್ರೈಸ್ತ ಜೀವನ, ಆ ಬದುಕೆ ನಿಜವಾದ ಆರಾಧನೆ. ನೆನಪಿಟ್ಕೊಳ್ಳಿ, ದಟ್ ಈಸ್ ದ ಟ್ರೂ ವರ್ಷಿಪ್. ದಟ್ ಈಸ್ ಹೌ ಯು ಆರ್ ವರ್ಷಿಪಿಂಗ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಬೈ ದ ಸ್ಪಿರಿಟ್. ಇದು ಆತ್ಮದಿಂದನೂ, ಆತ್ಮನ ಮುಖಾಂತರವಾಗಿಯೂ, ಸತ್ಯದಲ್ಲಿದ್ದು, ವಾಕ್ಯದಲ್ಲಿದ್ದು, ಸತ್ಯದ ಅರಿವಿನಲ್ಲಿದ್ದು ದೇವರಿಗೆ ನಾವು ಮಾಡುವ ಆರಾಧನೆ, ಅದೇ ನಿಜವಾದ ಆರಾಧನೆ. ಅಂಥವರೇ ತಮ್ಮನ್ನು ಆರಾಧನೆ ಮಾಡಬೇಕೆಂದು ಪಿತ ಬಯಸ್ತಾ ಇದ್ದಾರೆ. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಚ್ ಎ ವರ್ಷಿಪರ್. ಅದಲ್ಲ ಇವತ್ತಿನ ಕರಿಸ್ಮೆಟಿಕ್ ವರ್ಷಿಪ್ ಅಂತ ನಾವು ಮಾಡ್ತೀವಲ್ಲ, ಈ ವರ್ಷಿಪರ್ನ ದೇವರು ಬಯಸಲ್ಲ, ಜನ ಬಯಸ್ತಾರೆ. ಅವ್ರು ವರ್ಷಿಪ್ ಲೀಡ್ ಮಾಡಬೇಕು ಬ್ರದರ್, ತುಂಬ ಚೆನ್ನಾಗಾಗತ್ತೆ. ಎಲ್ಲಿ ಚೆನ್ನಾಗಾಗತ್ತೆ? ಕುಣಿಯಂಗೆ ಚೆನ್ನಾಗಾಗುತ್ತಾ? ಮನಸ್ಸಿಗೆ ಏನೋ ಒಂಥರ ಚೆನ್ನಾಗಾಗುತ್ತಾ? ಸಿನಿಮಾ ಹಾಡು ಕೇಳಿದ್ರೆ ಚೆನ್ನಾಗಾಗಲ್ವಾ?
ಚೆನ್ನಾಗಾಗಲ್ವಾ? ನನಗೆ ಎಷ್ಟೋ ಸಿನಿಮಾ ಹಾಡುಗಳು ಖುಷಿ ಕೊಟ್ಟಿದೆಯಪ್ಪ, ನಿಮಗೆ ಕೊಟ್ಟಿದೆಯಲ್ಲೋ ಗೊತ್ತಿಲ್ಲ. ನೀವು ಕರಿಸ್ಮ್ಯಾಟಿಕಲ್ಲಿ ಇರೋದ್ರಿಂದ ನಿಮಗೆ ಕೊಡಲ್ಲ, ನಿಮಗೆ ದೇವರ ಹಾಡು ಮಾತ್ರ ಕೊಡೋದು. ಅದು ಯಾವ ಥರ ಖುಷಿಯೋ ನನಗೆ ಗೊತ್ತಿಲ್ಲ. ಕುಣಿಬೇಕೆಂಬ ಖುಷಿ, ಹಾರಬೇಕೆಂಬ ಖುಷಿ, ಇದೆಲ್ಲ. ಶತ್ರುಗಳನ್ನೆಲ್ಲ ಕ್ಷಮಿಸಬೇಕೆಂಬ ಖುಷಿ ಕೊಟ್ಟಿದೆಯಾ? ಶತ್ರುಗಳನ್ನೆಲ್ಲ ಪ್ರೀತಿಸಬೇಕು, ಕ್ಷಮಿಸಬೇಕು, ಯೇಸು ಕ್ರಿಸ್ತನಿಗೋಸ್ಕರ ಪ್ರಾಣ ಹೋದ್ರೂ ಪರವಾಗಿಲ್ಲ ಬದುಕಬೇಕೆಂಬ ಖುಷಿ ಕೊಟ್ಟು ಹೆಜ್ಜೆ ಇಟ್ಟಿದ್ದೀರಾ? ಆ ರೀತಿ ಆಗುತ್ತೆ ಯಾವಾಗ ಗೊತ್ತಾ? ವೆನ್ ಯು ಫಾಲೋ ದ ವರ್ಷಿಪ್ ಲೀಡರ್ ಜೀಸಸ್ ಕ್ರೈಸ್ಟ್. ನಮ್ಮ ನಿಜವಾದ ವರ್ಷಿಪ್ ಲೀಡರ್ ಯೇಸುನ ನೀವು ಫಾಲೋ ಮಾಡಿ, ಆಗ ನಮ್ಗೆ ಆಸೆ ಬರುತ್ತೆ, ನಾನು ಏನಾದರೂ ಸ್ಯಾಕ್ರಿಫೈಸ್ ಮಾಡಬೇಕು. ಐ ವಾಂಟ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್, ನಾಟ್ ಬೈ ಫೋರ್ಸ್ ಬಟ್ willingly, knowingly, purposefully, with full love, wholeheartedly, I am sacrificing something good, something best for his sake. ಆತನಿಗೋಸ್ಕರ ನನ್ನ ಸ್ವಂತ ಇಚ್ಛೆ, ಯಾವುದೋ ಒತ್ತಾಯ ಇಲ್ಲದೆ ಸ್ವಂತ ಇಚ್ಛೆಯಿಂದ ನಾನೇ ತೀರ್ಮಾನ ಮಾಡಿ ನನಗಿರ್ತಕ್ಕಂಥದ್ದು ಈ ಬೆಸ್ಟ್ ಒಳ್ಳೆಯದನ್ನು ಕಳ್ಕೊಳ್ಳಿಕ್ಕೆ ಮುಂದೆ ಬರ್ತೀನಲ್ವಾ, ಅದೇ ನಿಜವಾದ ಆರಾಧನೆ. ಅಬ್ರಹಾಮನ ನಿಜವಾದ ಆರಾಧನೆ ಮಾಡಿದ. ಅವನು ಹೇಳ್ತಾನೆ ಸೇವಕರಿಗೆ, ನಾನು ನನ್ನ ಮಗ ಹೋಗಿ ಆರಾಧನೆ ಮಾಡಿ ಬರ್ತೀವಿ ಅಂತ. ಜೆನೆಸಿಸ್ 22:5, ಆದಿಕಾಂಡ 22:5 ಆತ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಫಸ್ಟ್ ಟೈಮ್ ಆರಾಧನೆ ವರ್ಡ್ ಬಂದಿರೋದೇ ಅಲ್ಲಿ ಅಂತ ಅನಿಸುತ್ತೆ ನನಗೆ ಬೈಬಲ್ನಲ್ಲಿ. ವರ್ಷಿಪ್ ಫಸ್ಟ್ ಟೈಮ್. ಓಕೆ, ನಾನು ನೀವಿಲ್ಲೇ ಇರಿ, ಸೇವಕರಿಗೆ ತಾನೆ, ನೀವು ಇಲ್ಲೇ ಕತ್ತೆಯನ್ನು ನೋಡಿಕೊಂಡು, ನೀವು ಇಲ್ಲಿ ಕತ್ತೆ ನೋಡ್ಕೊಂಡಿರಿ, ನಾನು ಮೇಲೆ ಹೋಗಿ ದೇವ್ರು ನೋಡ್ಕೊಂಡು ಬರ್ತೀನಿ. ಓಕೆ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ, ಎಲ್ಲಿ? ಮೋರಿಯಾ ಬೆಟ್ಟದ ಮೇಲೆ ಹೋಗಿ ದೇವಾರಾಧನೆ ಮಾಡಿಕೊಂಡು, ಯಾರನ್ನ ಆರಾಧನೆ ಮಾಡಿಕೊಂಡು? ದೇವರ ಆರಾಧನೆ ಮಾಡಿಕೊಂಡು ಪುನಃ ಇಲ್ಲಿಗೆ ಬರುತ್ತೇವೆ, ವಾಪಸ್ ಇಲ್ಲಿಗೆ ಬರ್ತೀವಿ. ಹಾಗೆ ಹೇಳುವಾಗ ಅಬ್ರಹಾಮನ ಮನಸ್ಸಿನಲ್ಲಿ ಏನೆಲ್ಲ ಇದ್ದಿರ್ಬೋದು ಹೇಳಿ ನೋಡೋಣ. ಯಾವುದೆಲ್ಲ ಹಾಡಿರ್ಬೋದು? ನಾವು ಹೇಳ್ತೀವಲ್ಲ, ಆರಾಧನೆ ಯಾವುದೆಲ್ಲ ಹಾಡು ರೆಡಿ ಮಾಡಿದೆಯಾ? ಆರಾಧನೆಗೆ ಯಾವುದೆಲ್ಲ ಹಾಡು ರೆಡಿ ಆಗಿದೆ? ಇದೆಲ್ಲ ಹಾಡು ರೆಡಿ ಮಾಡ್ಕೋ ಆಯ್ತಾ ಆರಾಧನೆಗೆ. ಅಬ್ರಹಾಮ್ ಯಾವುದೆಲ್ಲ ಹಾಡು ರೆಡಿ ಮಾಡಿರ್ಬೋದು? ಈ ಹಾಡುಗಾರರೆಲ್ಲ ಸೇರಿ ನನ್ನ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಏನಾದರೂ ಮಾಡಿ ನಮಗೇನಲ್ವಾ, ಸೊ ಆರಾಧನೆ ಮಾಡಿ. ಸೊ ಅಬ್ರಹಾಮ್ ಯಾವ ಹಾಡು ರೆಡಿ ಮಾಡಿದ? ಫಸ್ಟು ಆರಾಧನೆ ತಂದು ಹಾಡೋಣ ಆಯ್ತಾ, ಆಮೇಲೆ ರಿದಮ್ ಜಾಸ್ತಿ ಮಾಡಿ, ಮ್ಯೂಸಿಕ್ ಜಾಸ್ತಿ ಮಾಡಿ, ಜೊತೆಗೆ ಸ್ವಲ್ಪ ಬೀಟಿಂಗ್ಸ್ ಎಲ್ಲ ಜಾಸ್ತಿ ಮಾಡಿ, ಗುಡ್ಡು 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 ಗುದ್ದಿ 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 ಅದನ್ನು ಪೀಕಿಗೆ ಹೋದಾಗ ಸೈಲೆಂಟ್ ಆರಾಧನೆ ಹಾಡಕನ, ಸೈಲೆಂಟ್. ಅಷ್ಟೊತ್ತಿಗೆ ಜನ ಎಲ್ಲ ಸ್ವಲ್ಪ ಒಂದು ಮೂಡಿಗೆ ಬರ್ತಾರೆ. ಆ ಥರ ಮಾಡೋಣ ಇಲ್ಲ. ಅಬ್ರಹಾಮ ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ ದೇವ್ರನ್ನ ಅಂದರೆ, ದಿ ಬೆಸ್ಟ್, ಅವನ ಜೀವಿತದಲ್ಲಿ ತಾನು ಅತ್ಯಂತ ಇಷ್ಟಪಟ್ಟ ತನ್ನ ಒಬ್ಬನೇ ಮಗನನ್ನು, ಅಂದರೆ ದೇವರು ಕೇಳಿದ್ದನ್ನು ಕೊಟ್ಟು ಆರಾಧನೆ ಮಾಡಿದ. ಇವತ್ತು ದೇವರು ಏನು ಕೇಳ್ತಾ ಇದ್ದಾರೆ ಗೊತ್ತಾ? ನಿನ್ನ ಕ್ಯಾಂಡಲ್ ಕೇಳ್ತಾ ಇಲ್ಲ, ಹೂ ಕೇಳ್ತಾ ಇಲ್ಲ, ನಿನ್ನ ಹಲ್ಲೆಲ್ಲೂಯಾ ಪ್ರೈಸ್ ಲಾರ್ಡ್ ಕೇಳ್ತಾ ಇಲ್ಲ, ನಿನ್ನನ್ನು ಕೇಳ್ತಾ ಇದ್ದಾರೆ. ಗಿವ್ ಯುವರ್ ಸೆಲ್ಫ್ ಟು ಗಾಡ್ ಆ್ಯಂಡ್ ವರ್ಷಿಪ್ ಹಿಮ್. ದಟ್ ಈಸ್ ದ ವರ್ಷಿಪ್. ಆ ರೀತಿಯಲ್ಲಿ ನಾವು ಆರಾಧನೆ ಮಾಡೋಣ. ಆರಾಧನೆಗೆ ಶಕ್ತಿ ಪರಿಶುದ್ಧಾತ್ಮರು. ಈ ಆರಾಧನೆ ಮಾಡಲಿಕ್ಕೆ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧಾತ್ಮನ ಸಹಾಯ ಬೇಕು.